ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ. ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತರಾಘವಸ್ವಾಮಿಯಾಂ ಸದಾ ನಿವೇದಿತತ್ವಪಾದ ಪ್ರಭುಪಾದಾರ್ಥೋ ವರ್ಣಾಶ್ರಮ ಪ್ರಚಾರಣೆ. ಅಧ್ಯಾಯ 5 ಶ್ಲೋಕ 3. ಶ್ಲೋಕ ಕ್ರಮ ಸಂಖ್ಯೆ 3. ಶ್ಲೋಕ ಹೀಗಿದೆ: ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಮುಂದೆ ಭಗವಂತ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹಿಂದಿನ ಶ್ಲೋಕದಲ್ಲಿ ಭಗವಂತ ಕರ್ಮಯೋಗ ಶ್ರೇಯಸ್ಕರ ಅಂತ ಹೇಳಿ ಅರ್ಜುನಿಗೆ ಹೇಳ್ತಾರೆ. ಇಲ್ಲಿ ಇನ್ನೂ ಕ್ಲಿಯರ್ ಆಗಿ ಸನ್ಯಾಸ ಮತ್ತು ಕರ್ಮದ ಬಗ್ಗೆ ಇನ್ನೂ ಭಗವಂತ ಮಾತಾಡ್ಲಿಕ್ಕಿದ್ದಾರೆ. ಜ್ಞೇಯ ತಿಳಿಯಬೇಕು, ಸಹ ಅವನು, ನಿತ್ಯ ಯಾವಾಗಲೂ, ಸನ್ಯಾಸಿ ತ್ಯಾಗಿಯು ಎಂದು. ಅವನು ಯಾರನ್ನ ಸನ್ಯಾಸಿ ಅಂತ ಹೇಳಿ ಇಲ್ಲಿ ಅರ್ಥ ಆಗ್ತದೆ. ಯಹ ಯಾರು, ನ ದ್ವೇಷ್ಟಿ ದ್ವೇಷಿಸುವುದಿಲ್ಲವೋ, ನ ಕಾಂಕ್ಷತಿ ಇಚ್ಛಿಸುವುದಿಲ್ಲವೋ, ನಿರ್ದ್ವಂದ್ವ ಸಕಲ ದ್ವಂದ್ವಗಳಿಂದ ಮುಕ್ತನಾದವನು, ಹಿ ಖಂಡಿತವಾಗಿಯೂ, ಮಹಾಬಾಹೋ ಮಹಾಬಾಹುವೇ, ಸುಖಂ ಸುಖವಾಗಿ, ಬಂಧಾತ್ ಬಂಧನದಿಂದ, ಪ್ರಮುಚ್ಯತೆ ಪೂರ್ಣವಾಗಿ ಮುಕ್ತನಾಗುವನು. ಅನುವಾದ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ನಿತ್ಯ ಸನ್ಯಾಸಿ ಹೇಗಿರ್ತಾನೆ ಅಂತ ಹೇಳಿದ್ರೆ, ಯಾವುದೇ ಕರ್ಮವನ್ನ ದ್ವೇಷಿಸುವುದಿಲ್ಲ, ಆಮೇಲೆ ಆಸೆ ಪಡುವುದಿಲ್ಲ. ಅದರ ಫಲ, ಕರ್ಮವನ್ನಲ್ಲ, ಕರ್ಮದ ಫಲ. ಅವನ ಅದಕ್ಕೆ ದ್ವಂದ್ವ ಇರುವುದಿಲ್ಲ ಅವನ ಹತ್ರ. ಅಂದ್ರೆ ಭಕ್ತನ ಬಗ್ಗೆ ಮಾತಾಡುವಂತಹ ವಿಚಾರ ಇದು. ಅಂಥ ಭಕ್ತ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ಹೇಳಿ. ಆದ ಕಾರಣ ಯಾವುದನ್ನ ಜ್ಞೇಯ, ಯಾವುದನ್ನು ತಿಳಿಬೇಕು, ಹೇಗೆ ಸನ್ಯಾಸಿ ಬಿಹೇವ್ ಮಾಡ್ತಾನೆ, ಹೇಗೆ ಫಲಗಳ ಬಗ್ಗೆ ಸನ್ಯಾಸಿಯ ಬಿಹೇವಿಯರ್ ಇರ್ತದೆ. ಸನ್ಯಾಸಿ ಅಂದ್ರೆ ಏನು ಅಂತ ಹೇಳಿ ಕಳೆದ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸನ್ಯಾಸಿ ಅಂತ ಹೇಳಿದ್ರೆ ಶುದ್ಧ ಭಕ್ತನ ಮನಸ್ಥಿತಿ. ಯಾವಾಗ್ಲೂ ನ್ಯಾಸ ಅಂತ ಹೇಳಿದ್ರೆ ಸ್ಥಿರನಾಗಿರುವಂಥದ್ದು. ಯಾವುದರಲ್ಲಿ ಸ್ಥಿರನಾಗಿರುವುದು? ಕೃಷ್ಣ ಪ್ರಜ್ಞೆಯಲ್ಲಿ ಯಾವತ್ತು ಸ್ಥಿರನಾಗಿರುವನನ್ನ ಸನ್ಯಾಸಿ ಅಂತ ಹೇಳ್ತಾರೆ. ಅಂತಹ ಸನ್ಯಾಸಿ ಹೇಗಿರ್ತಾನೆ? ಅವನು ಫಲದ ಬಗ್ಗೆ ಆಸೆ ಇರುವುದಿಲ್ಲ ಅವನಿಗೆ. ಆಮೇಲೆ ಫಲದ ಬಗ್ಗೆ ಬೇಸರ ಕೂಡ ಇರುವುದಿಲ್ಲ. ಫಲ ಸಿಗ್ಲಿಲ್ಲ ಅಂತ ಹೇಳಿ ಕೋಪ ಬರುವುದಿಲ್ಲ. ಯಾಕೆಂದ್ರೆ ಎಲ್ಲವೂ ಭಗವಂತದ್ದು. ಭಗವಂತ ಕೊಟ್ರೆ ಇದು ಭಗವಂತ ಕೊಟ್ಟ, ಭಗವಂತ ಕೊಟ್ಟಿಲ್ಲ ಅಂದ್ರೆ ಆ ಭಗವಂತ ಕೊಟ್ಟಿಲ್ಲ ಅಷ್ಟೇ. ಅದು ಭಗವಂತನ ಇಚ್ಛೆ ಅಂತ ಹೇಳಿ ಯಾವುದೇ ಕರ್ಮ ಫಲಗದ ಬಗ್ಗೆ ಅವನು ಅಂಟಿಕೊಂಡಿರುವುದಿಲ್ಲ. ಮುಂದೆ ಹೋಗೋಣ. ಇನ್ನೂ ಚೆನ್ನಾಗಿ ಶಿಲಪ್ರಭುಪಾದರು ಇದರಲ್ಲಿ ಭಾವಾರ್ಥದಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯು ಸದಾ ಸನ್ಯಾಸಿ. ಈಗ ತಾನೇ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸದಾ ಸನ್ಯಾಸಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು. ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢವ್ರತಾಹ.
ಅಥವಾ ದೈವೀ ಪ್ರಕೃತಿ ಮಾಶ್ರಿತಾ, ಅಂದ್ರೆ ಕೃಷ್ಣನನ್ನ ಅಂದ್ರೆ ದೈವೀ ಪ್ರಕೃತಿಯನ್ನ, ತಾಯಿ ರಾಧಾರಾಣಿಯ ಸಂಪೂರ್ಣ ಶರಣು ತಕೊಂಡಿದ್ದಾನೆ ಯಾರು, ಅವನು ಸಂಪೂರ್ಣವಾಗಿ ಯಾರನ್ನ ಶರಣ ತಕೊಂಡಿದ್ದಾರೆ ಅವರ ಕೆಲಸವನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಬೇರೆಯವರ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡುವುದಿಲ್ಲ. ಆದ ಕಾರಣ ಸಂಪೂರ್ಣವಾಗಿ ಭಗವಂತ ಮತ್ತು ಭಗವಂತನ ಶಕ್ತಿಯ ಅಂದ್ರೆ ನೇರ ಶಕ್ತಿಯ ದಾಸನಾಗುವುದು ತುಂಬಾ ಇಂಪಾರ್ಟೆಂಟ್. ಆಗ ಆ ವ್ಯಕ್ತಿ ಸನ್ಯಾಸಿ ಅಂತ ಅನ್ಕೊಳ್ತಾನೆ, ಅಂದ್ರೆ ಅವನು ಸನ್ಯಾಸಿ ಆಗ್ತಾನೆ. ಏಕೆಂದರೆ ಅವನಿಗೆ ಕರ್ಮ ಫಲದಲ್ಲಿ ತಿರಸ್ಕಾರವೂ ಇಲ್ಲ, ಅಪೇಕ್ಷೆಯೂ ಇಲ್ಲ. ನಮ್ಗೆಲ್ಲ ಈಗ ಕರ್ಮ ಫಲದಲ್ಲಿ ಒಂದೊಂದ್ಸಲ ಆಸೆ ಇದೆ, ಇದು ಮಾಡಿದ್ರೆ ಇದು ಸಿಗ್ತದೆ ಅಂತ ಹೇಳಿ. ಕೃಷ್ಣನಿಗೋಸ್ಕರ ಮಾಡಿದ್ರು ಕೂಡ ಆಸೆ ಇದೆ ನಮಗೆ ಕೃಷ್ಣನಿಗೋಸ್ಕರ ಅಂತ ಹೇಳಿ ನಾವು ಮಾಡೋದು ಅಡಿಗೆ, ಆದ್ರೆ ಏನು ನನಗೋಸ್ಕರವೇ ಮಾಡ್ತಾ ಇರುವಂತದ್ದು. ನಾವೆಲ್ಲ ಹೆಚ್ಚಿನವರು ಈ ಸ್ಥಿತಿಯಲ್ಲಿ ಇದ್ದೇವೆ. ನಮಗೆ ಏನು ಇವತ್ತು ಬೆಳಿಗ್ಗೆ ದೋಸೆ ಬೇಕು ಅಂತ ಹೇಳಿ ದೋಸೆ ಮಾಡಿ ಭಗವಂತನಿಗೆ ಅರ್ಪಿಸಿ ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತೇವೆ. ಅದು ಹೈಯೆಸ್ಟ್ ಅಲ್ಲ, ಆದ್ರೆ ಅದೊಂದು ಸ್ಟೆಪ್. ಅದು ಹೈಯೆಸ್ಟ್ ಅಲ್ಲ. ಭಗವಂತನಿಗೆ ಏನು ಬೇಕು ಅಂತ ಹೇಳಿ ನಮಗೆ ಗೊತ್ತಾಗ್ಬೇಕು. ಅದು ನಮ್ಗೆ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಅಂದ್ರೆ ಮುಂದೆ ಎಷ್ಟು ದಾರಿ ಇದೆ ನಮಗೆ ನಡೆಯೋದು ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ. ಏನೇ ಇರ್ಲಿ, ನಮಗೆ ಸದ್ಯಕ್ಕೆ ನಮ್ಗೆ ಏನು ಬೇಕು ಅದನ್ನ ಭಗವಂತನಿಗೆ ಅರ್ಪಿಸಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಯ್ಯೋ ಭಗವಂತನಿಗೆ ಏನು ಬೇಕು ಗೊತ್ತಿಲ್ಲ ಅಂತ ಹೇಳಿ ನಾನು ಕೊಡ್ಲಿಕ್ಕಿಲ್ಲ ಅಂತ ಹೇಳುದಲ್ಲ. ಈಗ ಚಿಕ್ಕ ಮಗು ಹಾಲು ಕುಡಿಯುವಂತ ಮಗು, ಆ ಮಗುವಿಗೆ ಏನು ಬೇಕು ಅಂತ ಹೇಳಿ ಅಮ್ಮನಿಗೆ ಗೊತ್ತುಂಟಾ? ಒಂದೊಂದ್ಸಲ ಗೊತ್ತಿರ್ತದೆ, ಒಂದೊಂದ್ಸಲ ಸುಮ್ನೆ ಬಾಯಿಗೆ ಕೊಡ್ತಾರೆ. ಆ ಮಗುವಿಗೆ ಏನೋ ಹೊಟ್ಟೆ ನೋವ್ತಾ ಇರಬಹುದು, ಆಗ ಏನೋ ಬೇರೆ ಐಟಮ್ ಕೊಡ್ತಾ ಇರಬಹುದು. ಅದೇ ರೀತಿ ಈ ಚಿಕ್ಕ ಮಗು ನಮ್ಮ ಎದುರಿರುವಂತಹ ಪ್ರಜ್ಞೆಯಲ್ಲಿ ಕಾಣುವಂಥದ್ದು. ಕೃಷ್ಣನಿಗೆ ಪ್ರಜ್ಞೆ ಇಲ್ಲ ಅಂತ ಹೇಳಿ ಅಲ್ಲ, ಕೃಷ್ಣನಿಗೆ ಹೈಯೆಸ್ಟ್ ಲೆವೆಲ್ ಪ್ರಜ್ಞೆ ಇದೆ, ಆದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲವೇ? ಕೃಷ್ಣ ಕೇಳುದು ಏನು ಅಂತ ಹೇಳಿ ನಮಗೆ ಅರ್ಥ ಆಗ್ತಿಲ್ಲ. ಆ ಲೆವೆಲ್ಗೆ ನಾವಿಲ್ಲ. ಆದ ಕಾರಣ ನಮ್ಮ ಲೆವೆಲ್ ಅಲ್ಲಿ ನಮಗೆ ಏನು ಗೊತ್ತಿದೆ ಅದನ್ನ ಶಾಸ್ತ್ರಬದ್ಧವಾಗಿ ಏನೇನು ಹೇಳಿದ್ದಾರೆ ಅದನ್ನ ಒಂದೊಂದು ಸಿಲೆಕ್ಟ್ ಆಗಿ ಮಾಡಿ ಭಗವಂತನಿಗೆ ಅರ್ಪಿಸುವಂಥದ್ದು. ಆ ಭಗವಂತನಿಗೆ ಅರ್ಪಿಸಿ, ಪ್ರತಿಯೊಂದನ್ನ ಭಗವಂತನಿಗೆ ಅರ್ಪಿಸಿ ನಾವು ಸ್ವೀಕಾರ ಮಾಡ್ಬೇಕು. ಹಾಗಿರುವಾಗ ಭಗವಂತನಿಗೆ ಅರ್ಪಿಸಲು ಯೋಗ್ಯವಾದದ್ದನ್ನು ಮಾತ್ರ ಅರ್ಪಿಸ್ಬೇಕು, ಅಯೋಗ್ಯವಾದದ್ದನ್ನು ಅರ್ಪಿಸಬಾರದು ಅಂತ ಶಾಸ್ತ್ರ ಇದೆ. ಈ ರೀತಿಯಲ್ಲಿ ಯಾರೋ ಅನ್ಮ್ಯೂಟ್ ಅಲ್ಲಿ ಇಲ್ಲ, ಒಂದೇ ನಿಮಿಷ. ಅಪೇಕ್ಷೆಯೂ ಇಲ್ಲ ಫಲದಲ್ಲಿ. ಭಗವಂತನ ದಿವ್ಯ ಪ್ರೀತಿಪೂರ್ವಕ ಸೇವೆಗೆ ಮುಡಿಪಾದ ಇಂತಹ ತ್ಯಾಗಿಯು ಸಂಪೂರ್ಣ ಜ್ಞಾನವುಳ್ಳವನು. ಇಲ್ಲಿ ಎರಡು ವಿಚಾರ ಜ್ಞಾನ. ಯಾಕಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಜ್ಞಾನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಂದ್ರೆ ನನ್ನನ್ನು ನಾನು ಅರಿಯುವಂಥದ್ದು ಜ್ಞಾನ, ಅಂದ್ರೆ ಆತ್ಮದ ಬಗ್ಗೆ ಅರಿಯುವಂಥದ್ದನ್ನ ಜ್ಞಾನ. ಆದ್ರೆ ಇಲ್ಲಿ ಸಂಪೂರ್ಣ ಜ್ಞಾನ ಅಂತ ಹೇಳಿದ್ರೆ ನನ್ನನ್ನು ಮಾತ್ರ ನಾನು ಅರ್ಥರೆ ಸಾಲದು, ನನ್ನ ಮತ್ತು ಭಗವಂತನ ಸಂಬಂಧವನ್ನ ಅರಿಯುವಂಥದ್ದನ್ನ ಸಂಪೂರ್ಣ ಜ್ಞಾನ ಅಥವಾ ವಿಜ್ಞಾನ ಅಂತ ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ. ಏಕೆಂದರೆ ಅವನಿಗೆ ಕೃಷ್ಣನೊಡನೆ ತನ್ನ ಸಂಬಂಧದ ನಿಜ ಸ್ವರೂಪದ ಅರಿವಿರುತ್ತದೆ. ಇದು ವಿಜ್ಞಾನ. ಏಕೆಂದರೆ ಅವನಿಗೆ ಕೃಷ್ಣನೊಡನೆ ತನ್ನ ಸಂಬಂಧದ ನಿಜ ಸ್ವರೂಪದ ಅರಿವಿರುತ್ತದೆ. ಆದ ಕಾರಣ ಅವನು ಫಲದಿಂದ ಡಿಟ್ಯಾಚ್ ಆಗಿರ್ತಾನೆ. ಫಲದ ಬಗ್ಗೆ ಯಾವ ರೀತಿಯದ್ದು ಅಟ್ಯಾಚ್ಮೆಂಟ್ ಇರುವುದಿಲ್ಲ, ಸುಖವಾಗ್ಲಿ ದುಃಖವಾಗ್ಲಿ ಇಲ್ಲ ಫಲದ ಬಗ್ಗೆ. 10 ಜನ ಕ್ಲಾಸಿಗೆ ಬರಬಹುದು, 100 ಜನ ಕ್ಲಾಸಿಗೆ ಬರಬಹುದು, 1 ಜನ ಕ್ಲಾಸಿಗೆ ಬರಬಹುದು, ಒಂದು ಉದಾಹರಣೆಗೆ. ಆಮೇಲೆ 10 ಜನ ಪ್ರಸಾದ ಸ್ವೀಕಾರ ಮಾಡಬಹುದು, 1 ಜನ ಸ್ವೀಕಾರ ಮಾಡಬಹುದು, ಕೆಲವರು ಬೇಡ ಅಂತ ಹೇಳಿ ಹೋಗ್ಬೋದು. ಮನಸ್ಸಿನಲ್ಲಿ ಬೇಜಾರ ಏನಿಲ್ಲ, ಯಾಕಂದ್ರೆ ಇದು ಕೃಷ್ಣನ ನಿರ್ಧಾರ ಅಂತ ಹೇಳಿ ನಾವು ಪ್ರಚಾರಕ್ಕೆ ಮುಂದೆ ಹೋಗ್ತಾ ಇರುವಂತದ್ದು ಭಗವಂತನ ಭಕ್ತನ ಲಕ್ಷಣ ಅಂತೆ. ನಾವು ಆ ಸ್ಥಿತಿಯಲ್ಲಿ ಇಲ್ಲ, ಆದ್ರೆ ಅರ್ಥ ಮಾಡ್ಕೊಳ್ಬಹುದು. ಕೃಷ್ಣನು ಪೂರ್ಣನು, ತಾನು ಕೃಷ್ಣನ ವಿಭಿನ್ನಾಂಶ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ. ಕೃಷ್ಣನು ಕಂಪ್ಲೀಟ್, ಪೂರ್ಣ ಕೃಷ್ಣ. ತಾನು ಅಂದ್ರೆ ನಾವು ಜೀವಿಗಳೇನು ವಿಭಿನ್ನ ಅಂಶ. ಇದು ಎಷ್ಟು ಸಲ ಬಂದಿದೆ ಅಂತ ಇಲ್ಲ, ಇದನ್ನು ಎಷ್ಟು ನಾವು ಹೃದಯದಲ್ಲಿ ಇಟ್ಕೊಳ್ಬೇಕು. ನಾವು ಸಂಪೂರ್ಣ ಅಲ್ಲ, ನಾವು ಕೃಷ್ಣನ ಜೊತೆ ಸೇರಿದ್ರೆ ಮಾತ್ರ ಸಂಪೂರ್ಣ ಆಗ್ಲಿಕ್ಕೆ ಸಾಧ್ಯ. ನಾವು ಯಾವಾಗ್ಲೂ ಅಪೂರ್ಣರು. ಪೂರ್ಣ ಆಗುದು ಯಾವಾಗ ನಾವು ಅಂತ ಹೇಳಿದ್ರೆ ಭಗವಂತನ ಸಂಬಂಧ ದೊರಕುವಾಗ ಮಾತ್ರ. ಯಾಕಂದ್ರೆ ಭಗವಂತ ಪೂರ್ಣ, ನಾವು ಅಪೂರ್ಣ. ಅದಕ್ಕೆ ಅಣು ಮತ್ತು ವಿಭು ಅಂತ ಹೇಳುವಂತ ವ್ಯತ್ಯಾಸ. ನಾವು ಅಣು, ಭಗವಂತ ವಿಭು. ಇಲ್ಲಾಂದ್ರೆ ಕ್ವಾಂಟಿಟಿ ನಾವು ಭಗವಂತನಷ್ಟು ಇಲ್ಲ. ಅಂದ್ರೆ ಪರಿಣಾಮಾತ್ಮಕವಾಗಿ ನಾವು ಭಗವಂತನಷ್ಟಿಲ್ಲ,
ಗುಣಾತ್ಮಕವಾಗಿ ನಾವು ಭಗವಂತನಷ್ಟಿದ್ದೇವೆ. ಇಂತಹ ಜ್ಞಾನವು ಗುಣಾತ್ಮಕವಾಗಿ ಮತ್ತು ಪರಿಣಾಮ ಅಲ್ಲ, ಪರಿಮಾಣಾತ್ಮಕವಾಗಿ ಸರಿಯಾಗಿರುತ್ತದೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ. ನಾವು ಭಗವಂತನದ್ದೇ ಕ್ವಾಲಿಟಿ. ಯಾವುದು ಭಗವಂತನ ಕ್ವಾಲಿಟಿ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ಭಗವಂತನ ಕ್ವಾಲಿಟಿ ಯಾವುದು? ಸಚ್ಚಿತ್ ಆನಂದ. ಸತ್ ಚಿತ್ತಾನಂದ. ರಮತಜಿ ಧನ್ಯವಾದಗಳು. ಆದ್ರೆ ಸಾಧ್ಯ ಆದಷ್ಟು ಹೊಸೊಬ್ಬರಿಗೆ ಅವಕಾಶ ಕೊಡ್ಲಿಕ್ಕೆ ಪ್ರಯತ್ನ ಪಡೋಣ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಖಂಡಿತವಾಗಿ ನಿಮಗೆಲ್ಲ ಹೆಚ್ಚಿನವರಿಗೆ ಗೊತ್ತಿದೆ. ಆದ್ರೆ ಈಗ ತಾನೇ ಭಕ್ತಿಗೆ ಬಂದವರ ಈ ಟೋಟಲ್ ಕ್ಲಾಸಿನ ಉದ್ದೇಶ, ಭಗವದ್ಗೀತೆ ಓದುದು ಪ್ರಭುಪಾದರ ಉದ್ದೇಶ ಹೊಸಬ್ರು ಅಂದ್ರೆ ಯಾರಿಗೆ ಭಕ್ತಿಯ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಮತ್ತಜಿ. ನೀವು ಹೇಳ್ಬಾರ್ದು ಅಂತಲ್ಲ, ಖಂಡಿತವಾಗಿ ಫಸ್ಟ್ ಅವಕಾಶ ಬೇರೆ ಯಾರಿಗಾದ್ರೂ ಕೊಟ್ಟು ಆಮೇಲೆ ಯಾರು ಹೇಳಿಲ್ಲ ಅಂದ್ರೆ ಖಂಡಿತವಾಗಿ ನಾವು ಹೇಳ್ಬೋದು. ನಾವು ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತಾ ಇದ್ದೆ. ಹರೇ ಕೃಷ್ಣ ಮತ್ತಜಿ, ಕ್ಷಮಿಸಿ. ಮಾತಾಜಿ ಹೇಳಿದ ಹಾಗೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ. ಗುಣಾತ್ಮಕ ಅಂತ ಹೇಳಿದ್ರೆ ಸತ್ ಚಿತ್ ಆನಂದ. ಮಾತಾಜಿ ಹೇಳಿದ್ರಲ್ಲ, ಸತ್ ಚಿತ್ ಆನಂದ. ಸತ್ ಚಿತ್ ಆನಂದ ಇದು ಯಾರ ಗುಣ? ಇದು ಭಗವಂತನ ಗುಣ. ಅದೇ ಗುಣ ನಮ್ಮೆಲ್ಲರ ಹತ್ರ ಇದೆ, ಅದೇ ಗುಣ. ಆದ್ರೆ ನಮ್ಗೆ ಗೊತ್ತಿಲ್ಲ. ಸೇಮ್ ಸತ್ ಚಿತ್ ಆನಂದ ಅಂತ ನಮಗೆ ಅಂದ್ರೆ ಯಾವ್ದ್ರ ಬಗ್ಗೆ? ಈಗ ನಮಗೆ ಅಂತ ಹೇಳಿದ್ರೆ ಈ ದೇಹ ಅಲ್ಲ, ಈ ದೇಹಕ್ಕೆ ಹೇಳ್ತಾ ಇಲ್ಲ, ಆತ್ಮಕ್ಕೆ. ಅದು ನಮಗೆ ಈಗಾಗಲೇ ಅರ್ಥ ಆಗಿದೆ, 2ನೇ ಅಧ್ಯಾಯದಲ್ಲೇ ಅರ್ಥ ಆಗಿದೆ. ನಾವು ಈ ದೇಹ ಅಲ್ಲ, ನಾವು ಈ ಆತ್ಮ. ಈ ದೇಹ ಅಂತ ಹೇಳುದು ಒಂದು ಏನು? ಅದು ನಮಗೊಂದು ಬಿರುದು ತರ ಅಂದ್ರೆ ಒಂದು ಡೆಸಿಗ್ನೇಷನ್. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ದೇಹ ಅಂತ ಹೇಳಿದ್ರೆ ಒಂದು ಡೆಸಿಗ್ನೇಷನ್. ಈಗ ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ಡೆಸಿಗ್ನೇಷನ್ ಇರ್ತಾನೆ. ಅವನು ಮಗನಿಗೆ ಅಪ್ಪನಾಗಿರ್ತಾನೆ, ಹೆಂಡತಿಗೆ ಗಂಡ ಆಗಿರ್ತಾನೆ, ಈ ರೀತಿಯಲ್ಲಿ ಆಫೀಸಲ್ಲಿ ಬಾಸ್ ಆಗಿರ್ತಾನೆ. ಬೇರೆ ಬೇರೆ ರೀತಿಯ ಡೆಸಿಗ್ನೇಷನ್ ಇದೆ. ಆದ್ರೆ ಅವನ ಹಾಗೆ ಅಲ್ಲ. ಅದೇ ರೀತಿಯಲ್ಲಿ ಈ ಆತ್ಮಕ್ಕೆ ಒಂದು ಡೆಸಿಗ್ನೇಷನ್ ಸಿಕ್ಕಿದೆ, ಈ ದೇಹ. ಆ ದೇಹದ ಒಂದು ಡೆಸಿಗ್ನೇಷನ್ ಇಂದ ನಾವೇನ್ ಅನ್ಕೊಳ್ತೇವೆ? ನಾವು ಸತ್ ಚಿತ್ ಆನಂದ ಅಲ್ಲ, ನಾವು ಅಸತ್ ಅಚಿತ್ ಅನಾನಂದ ಅಂತ. ನಮಗೆ ಸುಖವೇ ಇಲ್ಲ. ಸುಖ ಸಿಗುವುದು ಯಾವಾಗ? ನಮ್ಮ ಇಂದ್ರಿಯ ತೃಪ್ತಿ ಆಗುವಾಗ ಸ್ವಲ್ಪ ಹೊತ್ತು ಸುಖ, ಸ್ವಲ್ಪ ಹೊತ್ತು ಅಷ್ಟೇ. ಸಂಪೂರ್ಣ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇಂದ್ರಿಯ ತೃಪ್ತಿಯಲ್ಲಿ ಅಂತ ನಮ್ಗೆ ಗೊತ್ತು. ಆದ್ರೆ ಪುನಃ ಅದೇ ಇಂದ್ರಿಯ ತೃಪ್ತಿಯ ಕಡೆ ಹೋಗ್ತೇವೆ. 2 ರಸಗುಲ್ಲ ತಿಂದ್ರೆ ಸುಖ, 3ನೇ ರಸಗುಲ್ಲ ತಿಂದು 4ನೇ ರಸಗುಲ್ಲ ತಿಂದು ಡೈಜೆಷನ್ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ದುಃಖ. ಇದೇ ರೀತಿಯಲ್ಲಿ ಎಲ್ಲಾ ಇಂದ್ರಿಯಗಳಿಗೆ ಸುಖ ದುಃಖಗಳು ನಮಗೆ ಗೊತ್ತು. ಆದ ಕಾರಣ ನಾವೆಲ್ಲ ಅನ್ಕೊಳ್ತೇವೆ ಸತ್ ಚಿತ್ ಆನಂದ ನಾನಲ್ಲ, ನಾನು ಯಾವತ್ತೂ ದುಃಖದಲ್ಲಿರುವ. ಯಾಕೆ ಅಂತ ಹೇಳಿದ್ರೆ ನಾವು ಆ ದುಃಖಮಯವಾದಂತಹ ಪ್ರಕೃತಿಯ ಜೊತೆ, ಅದು ಪ್ರಕೃತಿ ದುಃಖ ಇಲ್ಲ, ಪ್ರಕೃತಿಯ ಸಂಬಂಧ ಇಟ್ಟುಕೊಂಡ ಕಾರಣ ನಮಗೆ ದುಃಖ ಸಿಕ್ಕಿದೆ. ತ್ರಿಗುಣಾತ್ಮಕವಾದಂತಹ ಈ ಪ್ರಕೃತಿ ನಮ್ಮನ್ನ ಬಂಧಿಸಿ ಥಳಿಸ್ತಾ ಇದೆ. ಸರಿ, ಅರ್ಥ ಮಾಡ್ಕೊ. ನೀನು ಇಲ್ಲಿ ಸೇರಿದವಲ್ಲ. ನೀನು ಭಗವಂತನ ಧಾಮ, ಭಗವಂತನ ಸೇವೆ ಮಾಡ್ಲಿಕ್ಕೆ ಯೋಗ್ಯನಾದವನು. ನೀನು ಭಗವಂತನ ಹಾಗೆ ಸತ್ ಚಿತ್ ಆನಂದ ಇರುವಂತಹ ಲಕ್ಷಣವುಳ್ಳವನು ನೀನು. ಆದ್ರೆ ನೀನು ಇಲ್ಲಿ ಸುಮ್ಮನೆ ಅವನಿಂದ ವಿಮುಖನಾಗಿ ಸ್ಟ್ರಗಲ್ ಮಾಡ್ತಾ ಇದ್ದೀಯಲ್ಲ ಅಂತ ಹೇಳಿ. ನೀನು ಅವನಿಗೆ ಸಮಾನನಲ್ಲ, ನೀನು ಪರಿಮಾಣಾತ್ಮಕವಾಗಿ ವಿಭಿನ್ನ. ನೀನು ಖಂಡಿತವಾಗಿ ನೀನು ಸರಿ ಸಮಾನ ಭಗವಂತನಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಿನಗೆ ಸಂಪೂರ್ಣ ಆನಂದ ಸಿಗುವುದು ಯಾವಾಗ ಅಂತ ಹೇಳಿದ್ರೆ ನೀನು ಅಲ್ಲಿ ಹೋಗ್ಬೇಕು. ಎಲ್ಲಿ? ಭಗವಂತನ ಸೇವೆಗೆ ಹೋಗ್ಬೇಕು, ಭಕ್ತರ ಸೇವೆಗೆ ಹೋಗ್ಬೇಕು ಅಂತ ಹೇಳಿ ಪ್ರಕೃತಿ ಮಾತೆ, ದುರ್ಗಾ ಮಾತೆ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ರು. ನಮಗದು ಗೊತ್ತಾಗಲ್ಲ. ನಮಗೆ ಪುನಃ 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 ಆ ಇಂದ್ರಿಯ ಸುಖದ ಹಿಂದೆ ಹೋಗುವಂತಹ ಚಾಳಿ ಇದೆ. ಆ ಚಾಳಿ ಯಾಕೆ ಇದೆ ಅಂತ ಹೇಳಿದ್ರೆ ಎಷ್ಟೋ ಜನ್ಮಗಳಿಂದ ಮಾಡಿದ ಕಾರಣ. ಅದರಿಂದ ಹೊರಗೆ ಬರ್ಲಿಕ್ಕೆ ಒಂದೇ ಒಂದು ಗುಣ ಅಂತ ಹೇಳಿದ್ರೆ ನಾವು ಭಕ್ತರ ಶರಣ ಆಗುವಂಥದ್ದು. ಯಾಕಂದ್ರೆ ಭಕ್ತರು ಈ ರೀತಿ ಅಲ್ಲ, ಶುದ್ಧ ಭಕ್ತರು ಈ ರೀತಿ ಅಲ್ಲ. ಶುದ್ಧ ಭಕ್ತರು ಏನು? ದೈವಿ ಪ್ರಕೃತಿ ಮಾಶ್ರಿತ. ಯಾರ ಆಶ್ರಯ ತಗೊಂಡಿದ್ದಾರೆ? ಭಗವಂತನ ನೇರ ಪ್ರಕೃತಿ ಅಂದ್ರೆ ರಾಧಾರಾಣಿ ಹ್ಲಾದಿನಿ ಶಕ್ತಿಯ ನೇರ ಕಂಟ್ರೋಲ್ ಅಲ್ಲಿ ಭಗವಂತನ ಭಕ್ತರಿರ್ತಾರೆ. ಅವರ ಸೇವೆ ಮಾಡ್ಬೇಕು ನಾವು. ಆಗ ನಮ್ಮ ಜೀವನ ಪರಿಪೂರ್ಣ ಆಗ್ತದೆ. ಕೃಷ್ಣನೊಂದಿಗೆ ಒಂದಾಗಿರುವ ಪರಿಕಲ್ಪನೆಯೂ ಸರಿಯಲ್ಲ. ಇಲ್ಲಿ ಹೇಳ್ತಾ ಉಂಟು ನೋಡಿ, ನಾವು ಕೃಷ್ಣನು ನಾವು ಒಂದೇ ಅಂತ ತಿಳ್ಕೊಳ್ಳೋದು ಖಂಡಿತವಾಗಿ ತಪ್ಪು.
ಅದು ಪಾಷಂಡಿಯ ಲಕ್ಷಣ. ಪಾಷಂಡಿ ಮೂರ್ಖನ ಲಕ್ಷಣ. ನಾನು ಕೃಷ್ಣನಾಗಬಲ್ಲೆ ಅಂತ ಹೇಳುವವನು ಮೂರ್ಖ. ನಾನು ಕೃಷ್ಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಜೀವ ಅಂತ ಹೇಳುದು ಕೃಷ್ಣನ ದಾಸ. ನಮ್ಗೆಲ್ರಿಗೂ ಗೊತ್ತಿದೆ, ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ. ಅಲ್ಲಿ ನಿತ್ಯ ಅಂತ ಹೇಳುವ ಪದ ತುಂಬಾ ಇಂಪಾರ್ಟೆಂಟ್. ನಿತ್ಯ ಅಂತ ಹೇಳಿದ್ರೆ ಬದಲಾವಣೆ ಇಲ್ಲ ಈ ಪೊಸಿಷನ್ ಇಂದ. ದಾಸ ಅಂತ ಹೇಳುವ ಪೊಸಿಷನ್ ಇಂದ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಅದಕ್ಕೆ ನಿತ್ಯ ಅಂತ ಹೇಳುವ ಪದ ಇದೆ. ನಾವು ಯಾವತ್ತಿದ್ರೂ ಭಗವಂತನ ದಾಸ. ನಾವು ಭಗವಂತನಾಗ್ಲಿಕ್ಕೂ ಸಾಧ್ಯ ಇಲ್ಲ, ಭಗವಂತನ ಸರಿಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಮೇಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಭಕ್ತರ ಕೆಳಗಿರ್ಬೇಕು ನಾವು. ಅದು ಚೈತನ್ಯ ಮಹಾಪ್ರಭುಗಳ ಇನ್ಸ್ಟ್ರಕ್ಷನ್. ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನುದಾಸ. ನಾವೆಲ್ಲರಿಂದ ಕೆಳಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಸೇವೆ ಎಷ್ಟಾಗ್ತದಷ್ಟು ಸೇವೆ ಮಾಡಿ, ನಾವು ಯಾರಷ್ಟು ಇಲ್ಲ, ಎಳ್ಳಷ್ಟು ಇಲ್ಲ. ಈ ಹೊಸತ್ತಾಗಿ ಬಂದಂತಹ ಭಕ್ತ ಅಂತ ನನಗೆ ಅನ್ನಿಸ್ತಾ ಉಂಟು, ಆದ್ರೆ ಹೊಸತ್ತಾಗಿ ಬಂದಂತ ಭಕ್ತ ಅಲ್ಲ. ಅವನು ಎಷ್ಟೋ ಜನ್ಮಗಳಿಂದ ಭಕ್ತಿ ಮಾಡಿದ್ದಾನೆ. ಆದ್ರೆ ನನಗೆ ಕಣ್ಣಿಗೆ ಕಾಣುವಾಗ ಅಯ್ಯೋ ಹೊಸಬ್ಬ ಅಂತ ಕಾಣ್ತಾ ಇದೆ. ಆದ್ರೆ ಅವರ ಭಕ್ತಿ ನೋಡಿದ್ರೆ ನಾನು ಏನೂ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಇದೇ ನಿಜವಾಗಿ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್. ಎಲ್ಲರಿಂದ ಕಲಿಯುವಂಥದ್ದು, ಎಲ್ಲಾ ಭಕ್ತರಿಂದ ಕಲಿಯುವಂಥದ್ದು. ಎಲ್ಲಾ ಭಕ್ತರಿಂದ ಕಲಿತು ಭಗವಂತನಿಗೆ ಭಕ್ತರಿಗೆ ಹತ್ರ ಹೋಗ್ಲಿಕ್ಕೆ ಪ್ರಯತ್ನ. ಏಕೆಂದರೆ ಭಾಗವು ಪೂರ್ಣಕ್ಕೆ ಸಮನಾಗಲು ಸಾಧ್ಯವಿಲ್ಲ. ಸುಲಭವಾಗಿ ಅರ್ಥ ಆಗ್ತದೆ. ಒಂದು ತುಂಡು ಇಟ್ಟು ಅದು ಫುಲ್ ಅಂತ ಹೇಳಿದ್ರೆ ಯಾರು ಅರ್ಥ ಆಗ್ಲಿಕ್ಕಿಲ್ಲ. ಇದು ಮಕ್ಕಳ ಆಟ. ಮಕ್ಕಳು ಕೂಡ ಕೂಗ್ತಾರೆ, ಅಯ್ಯೋ ನನಗೆ ಆ ತುಂಡೇ ಬೇಕು, ಅದು ದೊಡ್ಡ ತುಂಡು, ಈ ಚಿಕ್ಕ ತುಂಡು ನಂಗೆ ಬೇಡ. ಅದೇ ಅಯ್ಯೋ ಅಮ್ಮ ಒಂದು ಪೀಸ್ ತಿಂದ್ರೆ ಮಗು ಕಿರ್ಚಾಡ್ಲಿಕ್ಕೆ ಶುರು ಆಗ, ಅಯ್ಯೋ ನನಗೆ ಅದೇ ಬೇಕು. ಯಾಕೆ ಅಂತ ಹೇಳಿದ್ರೆ ಮಗುವಿಗೂ ಗೊತ್ತು ಪೂರ್ಣ ಅಂದ್ರೆ ಪೂರ್ಣ, ಕಟ್ಟಾದ್ದು ಫುಲ್ ಅಲ್ಲ ಅಂತ. ಆ ಚಿಕ್ಕ ಮಗು ಜ್ಞಾನ ಬೆಳಿಲಿಲ್ಲ. ಆ ಚಿಕ್ಕ ಮಗು ಜ್ಞಾನ ಬೆಳೆಯದ ಮಗುವಿಗೂ ಗೊತ್ತು ತುಂಡಾದ್ದು ಇಡೀ ವಿಚಾರಕ್ಕೆ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಯಾವತ್ತು ವಿಭಿನ್ನ ಅಂಶಗಳು, ನಾವು ಪೂರ್ಣ ಅಂಶ ಅಲ್ಲ ಭಗವಂತಂದು, ವಿಭಿನ್ನ ಅಂಶ. ಎಲ್ಲ ವಿಭಿನ್ನ ಅಂಶಗಳು ಸೇರಿ ಭಗವಂತ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ವಿಭಿನ್ನ ಅಂಶ ಎಲ್ಲವೂ ವಿಭಿನ್ನ, ಪೃಥಕ್. ನಾವೆಲ್ಲ ಸೇರಿ, ಕೆಲವರು ಹೇಳ್ತಾರೆ ಎಲ್ಲ ಜೀವರಾಶಿಗಳು ಸೇರಬಹುದಲ್ಲ. ಏನು ಸೇರುವಂಥದ್ದು? ಎಲ್ಲರೂ ಇಂಡಿವಿಜುವಲ್. ಭಗವಂತನೂ ಇಂಡಿವಿಜುವಲ್, ನಾವೆಲ್ಲರೂ ಇಂಡಿವಿಜುವಲ್ ಅಂತ ಹೇಳಿ ಈಗಾಗ್ಲೇ ನಮಗೆ ಗೊತ್ತಾಗಿದೆ. 2ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಹೇಳಿದ್ದಾರೆ, ನೀನು ಇದ್ದೀಯಾ ನಾನು ಇದ್ದೀಯಾ ಅಂತ ಹೇಳಿದ್ದಾರೆ ಭಗವಂತ. ಇದರಿಂದ ಮನುಷ್ಯನು ತನ್ನಲ್ಲಿಯೇ ಪೂರ್ಣನಾಗುತ್ತಾನೆ ಈ ಜ್ಞಾನದಿಂದ. ಏಕೆಂದರೆ ಭಾಗವು ಪೂರ್ಣಕ್ಕೆ ಸಮಾನವಾಗಲು ಸಾಧ್ಯವಿಲ್ಲ. ಗುಣದಲ್ಲಿ ಒಂದೇ ಆದರೂ ಪರಿಮಾಣದಲ್ಲಿ ಬೇರೆ ಎನ್ನುವ ತಿಳುವಳಿಕೆಯು ಸರಿಯಾದ ಆಧ್ಯಾತ್ಮಿಕ ಜ್ಞಾನ. ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತಾರೆ. ಇದು ನಮ್ಮ ಗೌಡೀಯ ಪರಂಪರೆಯ ವಿಶಿಷ್ಟತೆ. ಬೇರೆ ಎಲ್ಲೂ ಇಲ್ಲ. ಇದು ಬೇರೆಲ್ಲೂ ಇಲ್ಲ. ಇಷ್ಟು ಹೈಯೆಸ್ಟ್ ನಾಲೆಜ್ ಸಿಗುವುದು ಅಷ್ಟು ಸುಲಭ ಕೂಡ ಇಲ್ಲ. ಇದನ್ನ ಡಿಫೀಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಗುಣದಲ್ಲಿ ಒಂದೇ ಆದರೂ ಪರಿಮಾಣದಲ್ಲಿ ಬೇರೆ ಎನ್ನುವ ತಿಳುವಳಿಕೆಯು ಸರಿಯಾದ ಆಧ್ಯಾತ್ಮಿಕ ಜ್ಞಾನ. ಇದು ನಿಜವಾದ ಆಧ್ಯಾತ್ಮಿಕ ಜ್ಞಾನ. ಇದರಿಂದ ಮನುಷ್ಯನು ತನ್ನಲ್ಲಿಯೇ ಪೂರ್ಣನಾಗುತ್ತಾನೆ. ನನಗೆ ಯಾವಾಗ ಅರಿವಾಗ್ತದೆ ನಾನು ಭಗವಂತನಿಗೆ ಪರಿಮಾಣದಲ್ಲಿ ಸಮಾನನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಭಗವಂತನ ಗುಣ ನನಗೆ, ಭಗವಂತನ ಒಂದು ಕರುಣೆಯಿಂದ ನನ್ನ ಹತ್ರ ಇದೆ, ನನಗೆ ಸಿಕ್ಕಿದೆ ಆ ಭಗವಂತನ ಗುಣ. ಆ ಭಗವಂತನ ಗುಣ ನನ್ನ ಹತ್ರ ಇರುವ ಕಾರಣ ನನಗೆ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ. ಅದು ಭಗವಂತನ ಭಕ್ತರ ಸಂಘದಿಂದ. ಆಗ ಅವನು ಯಾವುದಕ್ಕಾಗಿಯೂ ಆಸೆ ಪಡಬೇಕಾಗಿಯೂ ಇಲ್ಲ, ಪೂರ್ಣನಾಗ್ತಾನೆ. ಅವನು ಸೆಲ್ಫ್ ಸ್ಯಾಟಿಸ್ಫೈಡ್ ಆಗ್ತಾನೆ. ಅವನಿಲ್ಲಿ ಆಸೆ ಪಡಬೇಕಾಗಿಲ್ಲ. ಈ ಒಂದೇ ಆಸೆ ಯಾವುದು? ಭಗವಂತನ ಸೇವೆ, ಭಕ್ತರ ಸೇವೆ. ಆ ಆಸೆ ಕಿಂಚಿತ್ತೂ ಕಮ್ಮಿ ಆಗ್ಬಾರ್ದು, ಜಾಸ್ತಿ ಆಗ್ತಾ ಹೋಗ್ಬೇಕು. ಆಮೇಲೆ ವಿಷಾದಿಸಬೇಕಾಗಿಯೂ ಇಲ್ಲ. ಏನು ಸಿಕ್ಲಿಲ್ಲ, ಏನಿಲ್ಲ ಅಂದ್ರೆ ಇದು ಭೌತಿಕ ವಿಚಾರದ ಬಗ್ಗೆ ಆಸೆಯೇ ಇಲ್ಲ, ವಿಷಾದವೂ ಇಲ್ಲ. ಭೌತಿಕ ವಿಷಯದ ಬಗ್ಗೆ ಆಸೆ ಇಲ್ಲ, ವಿಷಾದವೂ ಇಲ್ಲ. ಈಗ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ, ನಾವೆಷ್ಟು ಆಸೆ ಪಡ್ತಿದ್ದೇವೆ, ಎಷ್ಟು ವಿಷಾದ ಪಡ್ತಿದ್ದೇವೆ ನಮ್ಮ ಜೀವನದಲ್ಲಿ. ನಮ್ಗೆ ದೀಕ್ಷೆ ಆಗಿರಬಹುದು, ಆಮೇಲೆ ಎಷ್ಟೋ ವರ್ಷಗಳಿಂದ ಜಪಾದಿ ಕ್ರಿಯೆಗಳನ್ನು ಮಾಡ್ತಾ ಇರಬಹುದು, ಎಷ್ಟೋ ವರ್ಷಗಳಿಂದ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಓಡ್ತಿರ್ಬಹುದು. ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಯಾವ ಹಂತದಲ್ಲಿದ್ದೇವೆ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಸೂತ್ರ ಇದೆ. ಈ ಸೂತ್ರ ಏನ್ ಸೂತ್ರ? ನಾನು ಎಲ್ಲಿದ್ದೇನೆ, ನನಗೆ ಮಟೀರಿಯಲ್ ಥಿಂಗ್ಸ್, ಮಟೀರಿಯಲ್ ವಿಚಾರಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಎಷ್ಟು ಅದು ಸಿಗುವಾಗ ಖುಷಿ, ಸಿಗದಿರುವಾಗ ದುಃಖ ಆಗ್ತದೆ.
ಇದರ ಬಗ್ಗೆ ಚಿಂತನೆ ಮಾಡುವಾಗ ನಮಗೆ ಗೊತ್ತಾಗ್ತದೆ ನಾವು ಯಾವ ಸ್ತರದಲ್ಲಿದ್ದೇವೆ, ಎಷ್ಟು ಮುಂದೆ ಹೋಗ್ಬೇಕು ಅಂತ ಹೇಳಿ. ಯಾರೊಟ್ಟಿಗೂ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಇಲ್ಲ, ನಮಗೆ ನಾವೇ ಕೂತ್ಕೊಂಡು ಅರ್ಥ ಮಾಡ್ಲಿಕ್ಕೆ. ಈ ರೀತಿಯ ಒಂದು ಪರಿಸ್ಥಿತಿ ಬಂದಿದೆ, ನಾನು ಡಿಟ್ಯಾಚ್ಡ್ ಆಗಿದ್ದೇನಾ, ಸಂಪೂರ್ಣ ಕೃಷ್ಣನಿಗೆ ನಾನು ಶರಣಾಗಿದ್ದೇನಾ ಈ ಒಂದು ಪರಿಸ್ಥಿತಿಯಲ್ಲಿ, ಅಮ್ಮ ಅಂತ ಹೇಳ್ತೇನಾ, ಕೃಷ್ಣ ಅಂತ ಹೇಳ್ತೇನಾ, ಈ ರೀತಿಯಲ್ಲಿ ಚಿಂತನೆ ನಾವು ಮಾಡೋಣ. ಅವನ ಮನಸ್ಸಿನಲ್ಲಿ ದ್ವಂದ್ವವಿಲ್ಲ, ಏಕೆಂದರೆ ಅವನು ಏನು ಮಾಡಿದರೂ ಅದು ಕೃಷ್ಣನಿಗಾಗಿ. ಕೃಷ್ಣಾರ್ಥಂ ಅಖಿಲ ಚೇಷ್ಟ, ಕೃಷ್ಣಾರ್ಥಂ ಅಖಿಲ ಚೇಷ್ಟ. ಚೇಷ್ಟ ಅಂತ ಹೇಳಿದ್ರೆ ಕೆಲಸಗಳು, ಏನೇ ಕೆಲಸಗಳಿರ್ಲಿ, ಏನೇ ಯೋಚನೆಗಳಿರ್ಲಿ, ಏನೇ ಹಾವಭಾವಗಳಿರ್ಲಿ, ಅದೆಲ್ಲವೂ ಕೃಷ್ಣಾರ್ಥಂ. ಯಾರಿಗೋಸ್ಕರ? ಕೃಷ್ಣನಿಗೋಸ್ಕರ. ಬೇರೆ ಏನು ಮಾಡ್ಲಿಕ್ಕಿಲ್ಲ, ಕೃಷ್ಣನನ್ನು ಹೊರತಾಗಿ ಬೇರೆ ಏನು ಮಾಡ್ಲಿಕ್ಕಿಲ್ಲ. ಅವನು ಶುದ್ಧ ಭಕ್ತ. ಅವರ ಸೇವೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ, ಅದು ಶ್ರೀಲ ಪ್ರಭುಪಾದರ ಸೇವೆ. ಆಮೇಲೆ ಶ್ರೀಲ ಪ್ರಭುಪಾದರ ಅನುಗತ ಆದಂತಹ ಎಲ್ಲ ಆಚಾರ್ಯರ, ಈಗ ಇರುವಂತಹ ವರ್ತಮಾನ ಆಚಾರ್ಯರ ಸೇವೆ ಮಾಡುವ ಅವಕಾಶ ನಮಗೆಲ್ಲರಿಗೂ ಇದೆ. ಅದನ್ನ ನಾವು ಮಿಸ್ ಮಾಡಬಾರ್ದು. ಈ ಒಂದು ಸೇವೆಯ ಅವಕಾಶವನ್ನ ನಾವು ಮಿಸ್ ಮಾಡಬಾರ್ದು. ಯಾಕೆಂದ್ರೆ ಕೊನೆಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಕೇಳುವಂಥದ್ದು ಏನು ಅಂತ ಹೇಳಿದ್ರೆ, ಹರೇ ಕೃಷ್ಣ, ನಾನು ಎಷ್ಟೋ ಜನ್ಮ ಜನ್ಮಾಂತರದಿಂದ ನಿನ್ನಿಂದ ವಿಮುಖನಾಗಿದ್ದೇನೆ, ನಿನ್ನ ಬಗ್ಗೆ ನನಗೆ ಗೊತ್ತಿದ್ರು ಬೇಡ ಅಂತ ಅನ್ನಿಸ್ತಾ ಇತ್ತು ನನಗೆ, ಆದ್ರೆ ಈಗ ಅರ್ಥ ಆಗ್ತಿದೆ, ನಿನ್ನಿಂದ ಅಥವಾ ನಿನ್ನ ಮಹಾಮಂತ್ರಕ್ಕಿಂತ ದೊಡ್ಡದಾದ್ದು ಏನಿಲ್ಲ ಕೃಷ್ಣ. ನನಗೆ ನಿನ್ನ ಸೇವೆ ನಿರಂತರವಾಗಿ, ಆಮೇಲೆ ಭಗವದ್ಭಕ್ತರ ಸಂಘ ನಿರಂತರವಾಗಿ ದೊರಕಿ ತುಂಬಾ ಸೇವೆ ಸಿಗ್ಲಿ ಅಂತ ಕೇಳೋದೇ ಹರೇ ಕೃಷ್ಣ ಮಹಾಮಂತ್ರ. ಸೇವೆ ಬೇಡ ಅಂತ ಹೇಳುವಂಥದ್ದಲ್ಲ ಹರೇ ಕೃಷ್ಣ ಮಹಾಮಂತ್ರದ ಅರ್ಥ. ಆ ಒಂದು ಭಾವ ಇಂಪಾರ್ಟೆಂಟ್. ಜಪ ಮಾಡುದು ಇಂಪಾರ್ಟೆಂಟ್, ಆ ಜಪದ ಜೊತೆ ಭಾವ ಕೂಡ ಇಂಪಾರ್ಟೆಂಟ್. ಆ ಭಾವಕ್ಕೆ ಮಂತ್ರಾರ್ಥ ಚಿಂತನ ಅಂತ ಹೇಳ್ತಾರೆ. ಮಂತ್ರದ ಅರ್ಥ ಚಿಂತನೆ ಮಾಡಬೇಕು. ಅರ್ಥ ಚಿಂತನೆ ಅಂದ್ರೆ ಏನು? ಹೀಗೆ ಹೇಳುವಾಗ ನಾವು ಭಾವದಿಂದ ನಮ್ಮ ಹೃದಯದ ಭಾವವನ್ನು ವ್ಯಕ್ತಪಡಿಸಬೇಕು ಭಗವಂತನಿಗೆ, ಅದೇ ಅರ್ಥ ಚಿಂತನ. ಅಂತಹ ಅರ್ಥ ಚಿಂತನ ಮಾಡುವಂತಹ ವ್ಯಕ್ತಿಗೆ, ಭಗವಂತನ ಬಗ್ಗೆ ಚಿಂತನೆ ಮಾಡುವ ವ್ಯಕ್ತಿಗೆ ದ್ವಂದ್ವ ಡಿಸ್ಟರ್ಬೇ ಮಾಡುದಿಲ್ಲ, ದ್ವಂದ್ವದ ಪ್ರಾಬ್ಲಮೇ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಭಗವಂತ ಅಂತ ಹೇಳಿದ್ರೆ ದ್ವಂದ್ವಾತೀತನಾದವನು. ಭಗವಂತನ ನಾಮಕ್ಕೆ ಯಾವುದೇ ರೀತಿಯ ದ್ವಂದ್ವದ ಅಂಟಿಲ್ಲ. ಅಂತಹ ಅಂಟಿಲ್ಲದ ವಿಚಾರಕ್ಕೆ ನಾವು ಅಂಟಾದ್ರೆ ಏನಾಗ್ತದೆ, ನಮಗೆ ಕೂಡ ದ್ವಂದ್ವದ ಅಂಟಿರುವುದಿಲ್ಲ. ಹೀಗೆ ದ್ವಂದ್ವಗಳ ನೆಲೆಯಿಂದ ಬಿಡುಗಡೆ ಹೊಂದಿ ಅವನು ಈ ಐಹಿಕ ಜಗತ್ತಿನಲ್ಲಿರುವಂತೆಯೇ ಮುಕ್ತನಾಗುತ್ತಾನೆ. ಈ ಹೈವ ಲಭತೆ ಶಾಂತಿಂ ಪರಮಾಂ ಅಂತ ಹೇಳಿ ಒಂದು ಆಚಾರ್ಯರು ಹೇಳ್ತಾರೆ. ಇಲ್ಲೇ ಎಲ್ಲಿ ಈ ಮರ್ತ್ಯ ಲೋಕದಲ್ಲಿ ಇರುವಾಗಲೇ ನಮಗೆ ಮುಕ್ತಿ. ಅದಕ್ಕೆ ಹೇಳ್ತಾರೆ ನಿತ್ಯ, ಏನ್ ಹೇಳ್ತಾರೆ ಅದಕ್ಕೆ, ನಾವು ಬದ್ಧ ಜೀವಿಗಳು, ಅವರು ಮುಕ್ತ ಜೀವಿಗಳು. ಆ ಮುಕ್ತ ಜೀವಿಗಳ ಶಂಭ ಮಾಡ್ತಾ ಮಾಡ್ತಾ ನಾವು ಕೂಡ ಇಲ್ಲಿರುವಾಗಲೇ ಮುಕ್ತರಾಗ್ತೇವೆ, ಅಲ್ಲಿ ಹೋಗ್ಬೇಕಾಗಿಲ್ಲ. ಮುಕ್ತನ ಲಕ್ಷಣ ಏನು? ಮುಕ್ತನ ಲಕ್ಷಣ ಏನು ಅಂತ ಹೇಳಿದ್ರೆ, ಅವನು ಯಾವತ್ತು ಭಗವಂತನ ಸೇವೆ ಮಾಡ್ತಾ ಇರ್ತಾನೆ. ಇಲ್ಲಿ ಇರ್ಲಿ, ಎಲ್ಲೇ ಇರ್ಲಿ ಅವನು ಯಾವತ್ತು ಭಗವಂತನ ಸೇವೆ ಮಾಡ್ತಾ ಇರ್ತಾನೆ. ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ, ಯಾವತ್ತು ಸೇವೆ 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 ಅಂತ ಹೇಳಿ ಸೇವೆ ಮಾಡ್ತಾ ಇರುವರು ಶುದ್ಧ ಭಕ್ತರು. ಶ್ಲೋಕ ಹೀಗೆ ದ್ವಂದ್ವಗಳ ನೆಲೆಯಿಂದ ಬಿಡುಗಡೆ ಹೊಂದಿ ಅವನು ಈ ಐಹಿಕ ಜಗತ್ತಿನಲ್ಲಿರುವಂತೆಯೇ ಮುಕ್ತನಾಗುತ್ತಾನೆ. ನಾವೀಗ ಅರ್ಧ ಗಂಟೆ ಮುಕ್ತರಾಗಿದ್ದೇವೆ, ಅರ್ಧ ಮುಕ್ಕಾಲು ಗಂಟೆ ಓದ್ತಾ ಇರುವಾಗ ಮುಕ್ತರಾಗಿದೆ. ಯಾಕೆಂದ್ರೆ ನಾವು ಮುಕ್ತನ ಒಟ್ಟಿಗೆ ಸಂಘ ಮಾಡಿದ್ದೇವೆ. ಕೃಷ್ಣನಿಗೆ ಏನಾದ್ರೂ ಬಂಧನ ಇದೆಯಾ? ಕೃಷ್ಣ ಯಾವತ್ತು ಮುಕ್ತ. ಅಂತ ಮುಕ್ತನ ಜೊತೆ ನಮ್ಮ ಸಂಬಂಧ ನಡೀತಾ ಇದೆ. ಈಗ ನಾವು ಕೂಡ ಮುಕ್ತರಾಗಿದ್ದೇವೆ. ಆದರೆ ಈ ಅರ್ಧ ಗಂಟೆ ಆದ ಮೇಲೆ, 1 ಗಂಟೆ ಆದ ಮೇಲೆ ನಾವು ನಮ್ಮ ದಿಕ್ಕಿಗೆ ಎಲ್ಲೆಲ್ಲೋ ತರಗಲೆಗಳೇ ಹಾಗೆ ಹೋಗಿ ಏನಾಗ್ತೇವೆ ನಮಗೆ ಗೊತ್ತಿಲ್ಲ. ಆ ಮುಕ್ತ ಅಂದ್ರೆ ಭಗವಂತನಿಂದ ಹೊರಗೆ ಬಂದಿದ್ದೇವೆ. ಭಗವಂತನ ಕಡೆ ಮುಖ ಮಾಡೋದು ಬಿಟ್ಟು ಎಲ್ಲೋ ಬೇರೆ ಕಡೆ ಮುಖ ಮಾಡ್ಲಿಕ್ಕೆ ಹೋದ್ರೆ ಪುನಃ ಬಂಧನಕ್ಕೆ ಸಿಲ್ಕಾಳ್ಕೊಳ್ತೇವೆ. ನಮ್ಮ ಜೀವನದಲ್ಲಿ ಇದೇ ಆಗಿದೆ, ಒಮ್ಮೆ ಬಂಧನ, ಒಮ್ಮೆ ಮುಕ್ತಿ. ಅಂದ್ರೆ ನಾನು ಭಕ್ತರ ಬಗ್ಗೆ ನಾವು ಮಾತಾಡ್ತಿರುವಂತದ್ದು, ಸ್ವಲ್ಪ ಹೊತ್ತು ಬಂಧನ, ಸ್ವಲ್ಪ ಹೊತ್ತು ಮುಕ್ತಿ. ಆದ್ರೆ ನಿರಂತರ ನಮಗೆ ಮುಕ್ತಿ ಬೇಕು ಅಂತ ಹೇಳಿದ್ರೆ ನಿರಂತರ ನಾಮಸ್ಮರಣೆ ಮಾಡುವಂತಹ ಪ್ರಯತ್ನ ನಾವು ಮಾಡೋಣ. ಈಗ ಬೇರೆಲ್ಲೋ ನಾವು ಇಲ್ಲಿಂದ ಹೊರಗೆ ಹೋಗುವಾಗ, ಯಾರ ಹತ್ರವೋ ಕೆಲಸ ಮಾಡ್ಲಿಕ್ತಾ ಇರುವಾಗ ಎಷ್ಟಿಟ್ ಸ್ವಲ್ಪ ಆದ್ರೂ ಭಗವಂತನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಆಗ ನಾವು ಕೂಡ ಈ ಮುಕ್ತನಾದಂತಹ ಭಗವಂತ ಮತ್ತು ಭಕ್ತರ ಸಂಘದಿಂದ ನಾವು ಕೂಡ ಮುಕ್ತರಾಗ್ತೇವೆ. ಶ್ಲೋಕ 4, ಸಾಂಖ್ಯಯೋಗೋ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಏಕಂ ಅಪ್ಯಾಸ್ಥಿತ ಸಮ್ಯಗ್ ಉಭಯೋರ್ವಿಂದತೆ ಫಲಂ. ಸಾಂಖ್ಯ ಅಥವಾ ಸಂಖ್ಯಾ ಅಂತ ಹಾಕಿದ್ದಾರೆ, ಇದು ಸಾಂಖ್ಯ ಆಗ್ಬೇಕು ಅಂತ ಅನ್ನಿಸ್ತಾ ಉಂಟು. ಭೌತಿಕ ಜಗತ್ತಿನ
ವಿಶ್ಲೇಷಣಾತ್ಮಕ ಅಧ್ಯಯನ. ಸಾಂಖ್ಯಯೋಗ, ಸಂಖ್ಯೆ ಅಲ್ಲ, ಸಾಂಖ್ಯ. ಯೋಗವು, ಯೋಗ ಅಂತ ಹೇಳಿದ್ರೆ ಭಕ್ತಿ ಸೇವೆಯಲ್ಲಿ ಕಾರ್ಯಗಳು. ಇಲ್ಲಿ ಪೃಥಕ್, ಭಿನ್ನವು ಎಂದು. ಬಾಲಾಹ, ಬಾಲಾಹ ಅಂದ್ರೆ ಏನು? ನಿಜವಾಗಿ ಬಾಲ ಅಂತಂದ್ರೆ ಮಕ್ಕಳು, ಚಿಕ್ಕ ಮಕ್ಕಳು. ಮಂದಮತಿಗಳು ಅಂದ್ರೆ ನಮ್ಗೆಲ್ರಿಗೂ ಹೇಳ್ತಾ ಇರೋದು, ನಾವೆಲ್ಲ ಮಕ್ಕಳಲ್ಲ, ನಮ್ಗೇನ್ ಜ್ಞಾನ ಇದೆ? ಏನು ಜ್ಞಾನ ಇಲ್ಲ. ಮಂದಮತಿಗಳು ನಮ್ಮನ್ನೇ ಹೇಳ್ತಾ ಇರುವಂತದ್ದು. ನಾವೆಂತವೆ? ಸಾಂಖ್ಯ ಬೇರೆ, ಯೋಗ ಬೇರೆ. ಸಾಂಖ್ಯ ಬೇರೆ, ಯೋಗ ಬೇರೆ. ಪೃಥಕ್ ಅಂದ್ರೆ ಬೇರೆ ಬೇರೆ, ವಿಭಿನ್ನ ಅಂತ ಹೇಳಿ ಹೇಳ್ತೇವೆ. ಯಾರು? ನಾವು ಮಂದಮತಿಗಳು. ಪ್ರವದಂತಿ, ಹೇಳುತ್ತಾರೆ. ನ, ಎಂದಿಗೂ ಅಲ್ಲ ಪಂಡಿತಾಹ, ವಿದ್ವಾಂಸರು, ಏಕಂ, ಒಂದರಲ್ಲಿ, ಅಪಿ ಕೂಡ, ಆಸ್ಥಿತಃ, ಸ್ಥಿತರಾಗಿ, ಸಮ್ಯಕ್, ಪೂರ್ತಿಯಾಗಿ, ಉಭಯೋಹೋ, ಎರಡರ, ವಿಂದತೆ, ಅನುಭವಿಸುತ್ತಾರೆ, ಫಲಂ, ಫಲವನ್ನು. ಎರಡರ ಉದ್ದೇಶ ಯಾವುದು? ಒಂದೇ, ಭಗವಂತನ ಪ್ರಾಪ್ತಿ ಆದ ಕಾರಣ ಎರಡರ ಒಂದೇ ಉದ್ದೇಶ ಆದ ಕಾರಣ ಎರಡರಲ್ಲೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಪಂಡಿತರಿಗೆ ಗೊತ್ತಿದೆ. ಆದರೆ ಕಲಿಯುಗಕ್ಕೆ ಈ ಸಾಂಖ್ಯಯೋಗದ ಸಾಧನ ಸಾಧ್ಯ ಇಲ್ಲ ಅಂತ ಕೂಡ ಕಲಿಯುಗದ ಪಂಡಿತರಿಗೆ ಗೊತ್ತಿರಬೇಕು. ಕಲಿಯುಗಕ್ಕೆ ಯೋಗ, ಯಾವ ಯೋಗ? ಭಕ್ತಿ ಯೋಗ. ಭಕ್ತಿ ಯೋಗದ ಹೊರತಾಗಿ ಬೇರೆ ಯಾವ ಯೋಗವೂ ಇಲ್ಲ. ಸಾಂಖ್ಯಯೋಗ ಅಂದ್ರೆ ಜ್ಞಾನ ಯೋಗ, ಅದು ಇಲ್ಲ. ಕರ್ಮಯೋಗ ಇಲ್ಲ, ಯಾವ ಯೋಗ ಇಲ್ಲ. ಒಂದೇ ಒಂದು ಭಗವಂತನ ನೇರ ಸೇವೆ, ಭಗವಂತನ ಎಲ್ಲವನ್ನ ಭಗವಂತನಿಗೋಸ್ಕರ ನಿಯೋಜಿಸಿ ಸಂಪೂರ್ಣವಾಗಿ ಇಡೀ ಜೀವನದಲ್ಲಿ, ಇಡೀ ದಿನದಲ್ಲಿ ಭಗವಂತನ ಬಗ್ಗೆ ಮಾತ್ರ ಚಿಂತನೆ ಮಾಡುತ್ತಾ ಇರುವಂತದ್ದೇ ಭಕ್ತಿ ಯೋಗ. ಅದು ಉತ್ಕೃಷ್ಟ. ಆದರೆ ಎರಡಕ್ಕೂ ವ್ಯತ್ಯಾಸ ಇಲ್ಲ. ನಮಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಿ ಅದಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳುದಲ್ಲ. ನಮಗೆ ಸಾಂಖ್ಯ ನನಗೆ ಅರ್ಥ ಆಗುವುದಿಲ್ಲ, ಆದ ಕಾರಣ ಸಾಂಖ್ಯ ಮತ್ತು ಯೋಗ ಎರಡರದ್ದು ಪರ್ಪಸ್ ವ್ಯತ್ಯಾಸ ಇದೆ ಹೇಳಿಕ್ಕಾಗತ್ತಾ? ಇಲ್ಲ, ವ್ಯತ್ಯಾಸ ಏನಿಲ್ಲ. ಎರಡರ ಪರ್ಪಸ್ ಒಂದೇ, ಅದು ಕೃಷ್ಣನನ್ನ ಸೇರುವಂಥದ್ದು. ಸಾಂಖ್ಯ ಯೋಗ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ಯಾರಾದ್ರೂ ಕೇಳಿದ್ದೀರಾ ಸಾಂಖ್ಯ ಯೋಗ? ಈಗ ಸೀನಿಯರ್ ಡಿವೋಟೀಸ್ ಖಂಡಿತವಾಗಿ ಹೇಳ್ಬೋದು, ಯಾಕೆಂದ್ರೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಖಂಡಿತವಾಗಿ ನೀವು ಕೂಡ ಹೇಳ್ಬೋದು. ಸಾಂಖ್ಯ ಯೋಗ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದೀರಾ ಯಾರಾದ್ರೂ? ಸಾಂಖ್ಯ ಯೋಗ 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ. 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ ಅಂತ ಹೇಳಿದೆ. ಬೇರೆ ಎಲ್ಲಿಯಾದ್ರೂ ಯಾರಾದ್ರೂ ಕೇಳಿದ್ದೀರಾ ಸಾಂಖ್ಯ ಯೋಗ ಅಂತ ಹೇಳಿ? ಕಪಿಲ ಮುನಿ ದೇವಹೂತಿಗೆ ಸಾಂಖ್ಯ ಯೋಗ. ಕಪಿಲ ಮುನಿಗಳು, ಕಪಿಲ ಮುನಿ ಅಂದ್ರೆ ಭಗವಂತನೇ ದೇವಹೂತಿ ಹೇಳಿದಂತ ಸಾಂಖ್ಯ. ಇದರ ಬಗ್ಗೆ ಏನಾದ್ರೂ ಜ್ಞಾನ ಉಂಟಾ ಸ್ವಲ್ಪ, ಗಾಯತ್ರಿ ಮಾತಾಜಿ? ಇಲ್ಲ, ಆತ್ಮದ ಬಗ್ಗೆ ವಿಶ್ಲೇಷಣೆ. ಆತ್ಮದ ಬಗ್ಗೆ ವಿಶ್ಲೇಷಣೆ, ಕರೆಕ್ಟ್. ಸರಿ, ಸ್ವಲ್ಪ ವಿಚಾರ ಮಾಡೋಣ. ಸಾಂಖ್ಯ ಯೋಗ ಅಂತ ಹೇಳಿದ್ರೆ ಈ ಸೃಷ್ಟಿಯನ್ನ ವಿಂಗಡಣೆ ಮಾಡಿ ಎಲ್ಲಿಂದ ನಾನು ಬಂದೆ ಅಂತ ಅರ್ಥ ಮಾಡಿಕೊಳ್ಳುವಂತ ಪ್ರಕ್ರಿಯೆ. ಈಗ ನಾನು ಎಲ್ಲಿಂದ ಬಂದೆ, ಹೇಗೆ ಬಂದೆ ಅಂತ ಹೇಳಿ ಈ ಒಂದು ಭೌತಿಕವಾದ ಪ್ರಪಂಚದ ವಿಶ್ಲೇಷಣೆ ಮಾಡ್ತಾ ಎಲ್ಲಿಂದ ಬಂದೆ ನಾನು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಉದಾಹರಣೆಗೆ ಫಸ್ಟ್ ಪುರುಷ ಮತ್ತು ಪ್ರಕೃತಿ. ಪುರುಷ ಏನ್ ಮಾಡ್ತಾನೆ? ಪುರುಷ ಪ್ರಕೃತಿಯನ್ನ ನೋಡ್ತಾನೆ, ಪ್ರಕೃತಿಯನ್ನು ನೋಡುವಾಗ ಪ್ರಧಾನ ಬರ್ತದೆ. ಇದು ಸಾಂಖ್ಯ ಯೋಗದಲ್ಲಿ ಇದೆ. ಎಲ್ಲಿದೆ? ಶ್ರೀಮದ್ ಭಾಗವತದಲ್ಲಿ ಪ್ರಧಾನ ಬರ್ತದೆ. ಪ್ರಧಾನ ಬಂದ ಮೇಲೆ ಏನಾಗ್ತದೆ? ಮನೋಬುದ್ಧಿ ಅಹಂಕಾರ ಸೃಷ್ಟಿಯಾಗ್ತದೆ. ಮನೋಬುದ್ಧಿ ಅಹಂಕಾರ ಸೃಷ್ಟಿಯಾದ ಮೇಲೆ ಈ ಸ್ಥೂಲ ಶರೀರಗಳು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮುಂತಾದವುಗಳೆಲ್ಲ ಸೃಷ್ಟಿಯಾಗ್ತದೆ. 26 ರೀತಿಯ ಷಡ್ ವಿಂಶತಿ ಅಂತ ಹೇಳ್ತಾರೆ. ಷಡ್ ಅಂದ್ರೆ 6, ವಿಂಶತಿ ಅಂದ್ರೆ 20, 26 ರೀತಿಯಲ್ಲಿ ವಿಂಗಡಣೆ ಆಗ್ತದೆ. ಈ ರೀತಿಯಲ್ಲಿ ಮುಂದೆ ಹೋಗುವಂಥದ್ದು. ಕೆಳಗಿಂದ ಯಾವುದು? ಶಬ್ದದಿಂದ ಬಂದದ್ದು ನಾವು ಅಲ್ವಾ? ಶಬ್ದದಿಂದ ಬಂದದ್ದು ನಾವು ಅಂತ ನಮಗೆ ಗೊತ್ತಾಗ್ತದೆ. ಆ ಶಬ್ದ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತದೆ. ಈ ರೀತಿಯಲ್ಲಿ ಮುಂದೆ ಹೋಗುವಂಥದ್ದು. ಆದ್ರೆ ಅದು ನಮಗೆ ಸಾಧ್ಯವ? ನಮಗೆ ಅಷ್ಟು ಸುಲಭದಲ್ಲಿ ಸಾಧ್ಯವ? ನೇರ ಇಲ್ಲಿ ಭಗವಂತನ ಸೇವೆ ಮಾಡುವ ಅವಕಾಶ ಸಿಗುವಾಗ ನಾವು ಈ ರೀತಿಯಲ್ಲಿ ನಾನು ಯಾರು, ನನ್ನ ದೇಹ ಯಾವುದು, ಪಂಚಮಹಾಭೂತಗಳಿಂದ ಸೇರಿದ್ದು ಆಯ್ತು. ಆಮೇಲೆ ಇದು ಪಂಚ ಮಹಾಭೂತಗಳು ಯಾವುದು? ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ. ಇದು ಪಂಚ ತನ್ಮಾತ್ರಗಳು ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಆಮೇಲೆ ಇದು ಯಾವುದರಿಂದ, ಪ್ರಕೃತಿಯ ಯಾವ ಗುಣದಿಂದ ಇದು ಬಂತು? ರಜೋಗುಣದಿಂದ ಬಂತ, ತಮೋಗುಣದಿಂದ ಬಂತ, ಸತ್ವಗುಣದಿಂದ ಬಂತ? ಮನಸ್ಸಿನಲ್ಲಿ ಯಾವುದು ಉಂಟು? ರಜೋಗುಣ ಉಂಟ, ತಮೋಗುಣ ಉಂಟ, ಸತ್ವಗುಣ ಉಂಟ? ಮನಸ್ಸಿನ ಅಧಿದೇವತೆ ಯಾರು? ಬುದ್ಧಿ ಅಧಿದೇವತೆ ಯಾರು?
ಆಮೇಲೆ ಈ ರೀತಿಯದೆಲ್ಲ ಚಿಂತನೆ ಮಾಡ್ತಾ 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 ಮಾಡುದೇ ಸಾಂಖ್ಯಯೋಗ. ನಿಮ್ಗೆ ಸ್ವಲ್ಪ ಒಂದು ರೀತಿಯಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ಯಾ? ಹೌದು ಇಲ್ಲ ಹೇಳಿ ಯಾರಾದರೂ. ನಾವು ಎಲ್ಲಿಂದ ಬಂದಿದ್ದೇನೆ ಅಂತ ಹೇಳಿದ್ರೆ ಸಂಖ್ಯಾಪೂರ್ವಕವಾಗಿ ಭಿನ್ನ ಮಾಡಿ 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 ಕಟ್ಟು ಮಾಡಿ 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 ಅರ್ಥ ಮಾಡ್ಕೊಳ್ಳುವಂಥದ್ದು ಈ ರೀತಿಯಲ್ಲಿ. ಆದ್ರೆ ಯೋಗದಲ್ಲಿ, ಭಕ್ತಿ ಯೋಗದಲ್ಲಿ ನೇರವಾಗಿ ಭಗವಂತನ ಸಂಬಂಧದಿಂದ, ಭಕ್ತಿ ಯೋಗದಿಂದ ನಮಗೆ ಆ ಜ್ಞಾನ ಬರ್ತದೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಏನು ಉತ್ತರ ಹೌದು ಅಲ್ಲ ಹೇಳದ ಕಾರಣ ನನಗೆ ಅನ್ನಿಸ್ತಾ ಇದೆ ಅರ್ಥ ಫುಲ್ ಆಗಿದೆ ಅಂತ ನಿಮಗೆ. ಭಕ್ತಿ ಸೇವೆಯು ಕರ್ಮಯೋಗ, ವ್ಯತ್ಯಾಸ ಏನು ಅಂತ ನಮ್ಗೆ ಅರ್ಥ ಆಗಿದೆ. ಆದ್ರೆ ನಾವಿಲ್ಲಿ ಶ್ರೀಲ ಪ್ರಭುಪಾದರ ಒಂದು ಕೃಪೆಯಿಂದ ಭಕ್ತಿ ಸೇವೆ ಅಂತ ತಗೊಳ್ತಾ ಇದ್ದೇವೆ. ಅಷ್ಟು ಸುಲಭ ಅಲ್ಲ ಅದು ನಮಗೆ. ಈಗ ಬೇರೆ ಯಾವುದೋ ಭಗವದ್ಗೀತೆ ಓದ್ತಿದ್ರೆ, ಅಂದ್ರೆ ನಮ್ಮ ಪರಂಪರೆಯನ್ನು ಹೊರತಾಗಿ ಬೇರೆ ಯಾವ್ದೋ ಪುಸ್ತಕ ಓದ್ತಿದ್ರೆ ನಮಗೆ ಇದು ಖಂಡಿತವಾಗಿ ಅರ್ಥ ಆಗ್ತಿರ್ಲಿಲ್ಲ. ನಾವು ಕರ್ಮಯೋಗ ಅಂತ ತಿಳ್ಕೊಂಡು ಏನೇನೋ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆವು. ಆದ್ರೆ ಇಲ್ಲಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಭಗವಂತನ ಸೇವೆಗೆ ಉಪಯೋಗಿಸಿದ್ರೆ ಅದು ಭಕ್ತಿ ಸೇವೆ ಆಗ್ತದೆ ಅಂತ ಹೇಳಿ ಭಗವಂತ ನಮಗೆ ಪ್ರಭುಪಾದರ ಮುಖಾಂತರ ಸಿಕ್ಕಿದೆ ನಮಗೆ. ಭಕ್ತಿ ಸೇವೆಯು ಐಹಿಕ ಜಗತ್ತಿನ ವಿಶ್ಲೇಷಣೆ ಆತ್ಮಕ ಅಧ್ಯಯನ. ಈಗ ಇಲ್ಲಿ ಬಂತು ನೋಡಿ, ವಿಶ್ಲೇಷಣಾತ್ಮಕ ಅಧ್ಯಯನ ಅಂದ್ರೆ ಸಾಂಖ್ಯದಿಂದ ಭಿನ್ನವಾದದ್ದು ಎಂದು ಅಜ್ಞಾನಿಗಳು ಮಾತ್ರ ಹೇಳುತ್ತಾರೆ. ಅದು ಭಿನ್ನ ಅಲ್ಲ, ಆದರೆ ನಮಗೆ ಸಾಧ್ಯ ಇಲ್ಲ. ಇವೆರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು 2 ಮಾರ್ಗಗಳ ಫಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ. ಯಾರಾದ್ರೂ ಸಾಂಖ್ಯ ಯೋಗದಲ್ಲಿ ನಿಜವಾಗಿ ಸಾಧನೆ ಮಾಡಿ ಉನ್ನತ ಸ್ತರಕ್ಕೆ ಏರಿದ್ರೆ ಅವನಿಗೆ ಭಕ್ತಿ ಸೇವೆಗೆ ಬಂದ ಹಾಗೆ, ಭಕ್ತಿ ಸೇವೆ ಸಿಗ್ತದೆ ಅವನಿಗೆ ಅಲ್ಲಿ. ಅದೇ ರೀತಿಯಲ್ಲಿ ಯಾರು ಭಗವಂತನ ಬಗ್ಗೆ ನಿಜವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಲಿಕ್ಕೆ ತಿಳ್ಕೊಳ್ಳುವಾಗ ಹೇಗೆ ಸೃಷ್ಟಿ ಆಯ್ತು ಎಲ್ಲ ಭಗವಂತನೇ ಹೇಳಿಕೊಡ್ತಾರೆ. ಭಗವಂತನೇ ಹೇಳಿಕೊಡ್ತಾರೆ. ದದಾಮಿ ಬುದ್ಧಿ ಯೋಗಂ ತಂ ಏ ನಮಾಮುಪಯಾಂತಿತೆ. ಭಗವಂತನೇ ನಮಗೆ ಬುದ್ಧಿ ಕೊಡ್ತಾ ಇದ್ದಾನೆ ಯಾವ್ದು ಹೇಗೆ ಬಂತು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ. ನಮಗೆ ಅದಕ್ಕೆ ಸ್ಪೆಷಲ್ ಎಂಡಿವರ್, ಸ್ಪೆಷಲ್ ಟ್ರೈ ಮಾಡಬೇಕು ಅಂತೇನಿಲ್ಲ. ನಾವು ಏನು ಟ್ರೈ ಮಾಡಬೇಕು? ಭಗವಂತನ ಸೇವೆ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಆ ಸೇವೆ ಮಾಡ್ತಾ ಮಾಡ್ತಾ ಈ ಜ್ಞಾನ ಮತ್ತು ವೈರಾಗ್ಯ ತನ್ನಿಂದ ತಾನೇ ಬರ್ತದೆ. ಅದು ಕೊರೋಲರಿ ಸೈಡ್ ಎಫೆಕ್ಟ್. ಫ್ರಿಡ್ಜ್ ತಕೊಳ್ಳಿಕ್ಕೆ ಹೋಗುವಾಗ ಮಿಕ್ಸರ್ ಫ್ರೀ ಸಿಕ್ಕಿದಾಗೆ, ರೆಫ್ರಿಜರೇಟರು ಅಥವಾ ವಾಷಿಂಗ್ ಮಿಷಿನ್, ದೊಡ್ಡ ದೊಡ್ಡ ಐಟಮ್ ಪರ್ಚೇಸ್ ಮಾಡ್ಲಿಕ್ಕೆ ನಾವು ಯಾವುದೋ ಮಾಲಿಗೆ ಹೋದ್ರೆ ಅಲ್ಲಿ ಏನೋ ಒಂದು ಫ್ರೀ ಕೊಡ್ತಾರೆ, ಬ್ಲೆಂಡರ್ ಅಂತಲ್ಲಿ ಫ್ರೀ ಕೊಡ್ತಾರೆ, ಏನೋ ಒಂದು ಚಿಕ್ಕ ಫ್ಯಾನ್ ಫ್ರೀ ಕೊಡ್ತಾರೆ ಅಂತ ಹೇಳಿದ್ರೆ ಅದೇ ಫ್ರೀ ಸಿಕ್ಕಿದ್ದು ಯಾವುದು? ಜ್ಞಾನ ಮತ್ತು ವೈರಾಗ್ಯ. ಯಾಕೆಂದ್ರೆ ವಿಶೇಷವಾದ ವಿಜ್ಞಾನವೇ ನಮಗೆ ಅರ್ಥ ಆಗಿರುವಾಗ ಈ ಜ್ಞಾನ ಮತ್ತು ವೈರಾಗ್ಯ ತನ್ನಿಂದ ತಾನೇ ಹೊಂದಿಕೊಳ್ತದೆ ನಮ್ಮಲ್ಲಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಾಂಖ್ಯದ ಎಂದರೆ ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನದ ಗುರಿಯು ಜಗತ್ತಿನ ಆತ್ಮವನ್ನು ಕಂಡುಕೊಳ್ಳುವುದು. ಜಗತ್ತಿನ ಆತ್ಮ ಯಾರು? ಭಗವಂತ. ಐಹಿಕ ಜಗತ್ತಿನ ಆತ್ಮವು ವಿಷ್ಣು ಅಥವಾ ಪರಮಾತ್ಮ. ಅಂದ್ರೆ ಅಷ್ಟಾಂಗ ಯೋಗದ ಉದ್ದೇಶ ಏನು ಅಂತ ಹೇಳಿದ್ರೆ ಪರಮಾತ್ಮ ಸಾಧನೆ, ಪರಮಾತ್ಮನ ಸಾಧನೆ. ಭಗವಂತನ ಭಕ್ತಿಪೂರ್ವಕ ಸೇವೆ ಎಂದರೆ ಪರಮಾತ್ಮನ ಸೇವೆ. ಒಂದು ಪ್ರಕ್ರಿಯೆಯು ಮರದ ಬೇರನ್ನು ಹುಡುಕುವುದಾಗಿದೆ, ಮತ್ತೊಂದು ಬೇರಿಗೆ ನೀರೆರುವುದಾಗಿದೆ. ಇಲ್ಲಿ ಪ್ರಶ್ನೆ ಯಾವುದು? ಯಾವ ಪ್ರಕ್ರಿಯೆ ಬೇರನ್ನು ಹುಡುಕುವುದು? ಯಾವ ಪ್ರಕ್ರಿಯೆ ಬೇರಿಗೆ ನೀರು ಹಾಕುವುದು? ಇದರಲ್ಲೇ ಅರ್ಥ ಆಗ್ತದೆ ಯಾವುದು ಉತ್ಕೃಷ್ಟ ಅಂತ ಹೇಳಿ. ವ್ಯತ್ಯಾಸ ಇಲ್ಲ ಆದ್ರೂ ಕೂಡ ನಮ್ಮಂತವರಿಗೆ ಯಾವುದು ಉತ್ಕೃಷ್ಟ ಅಂತ ನಮಗೆ ಅರ್ಥ ಆಗ್ತದೆ. ಯಾರಾದ್ರೂ ಹೇಳ್ತೀರಾ? ಇದರಲ್ಲಿ ಮರದ ಬೇರಿಗೆ ಹುಡುಕುದು, ಬೇರನ್ನು ಹುಡುಕುದು ಯಾವ ಪ್ರಕ್ರಿಯೆ? ಸಾಂಖ್ಯವ, ಯೋಗವೋ ಅಥವಾ ಸಾಂಖ್ಯವೋ ಭಕ್ತಿಯೋ? ಅಲ್ಲ, ಬೇರಿಗೆ ನೀರಿರುವುದು ಯಾವುದು? ಸಾಂಖ್ಯವೋ ಭಕ್ತಿಯೋ? ಬೇಗನೆ ಹೇಳಿ. ಬೇರಿಗೆ ನೀರಿರುವುದು ಭಕ್ತಿ, ಬೇರೆ ಹುಡ್ಕೋದು ಜ್ಞಾನ. ಬೇರನ್ನು ಹುಡುಕೋದು ಸಾಂಖ್ಯ ಅಥವಾ ಜ್ಞಾನ. ಸಾಂಖ್ಯ, ಇಲ್ಲಿ ಜ್ಞಾನ ಅಂತ ಹೇಳದ ಕಾರಣ ಸಾಂಖ್ಯವನ್ನೇ ತಗೊಳ್ಳುವ ನೇರವಾಗಿ. ಸಾಂಖ್ಯ ಅಂದ್ರೆ ಹುಡುಕುದು, ಎಲ್ಲಿ ಬೇರಿದೆ ಅಂತ. ಎಷ್ಟು ಹುಡುಕಿದ್ರು ಸಿಗುದಿಲ್ಲ. ತಾಯಿ ಬೇರಂತೂ ಸಿಗ್ಲಿಕ್ಕೆ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ ಬೇರು ಹುಡುಕಿ ನೀರು ಹಾಕ್ಲಿಕ್ಕೆ ಹೋದ್ರೆ. ಅದಕ್ಕಿಂತ ನಮ್ಗೆ ಬೇರೆ ಎಲ್ಲಿ ಅಂತ ಈಗಾಗಲೇ ಗೊತ್ತಿದೆ. ಯಾರು ಹೇಳಿದ್ದಾರೆ? ಭಕ್ತರು ಹೇಳಿದ್ದಾರೆ. ಹೋಗಿ ಹಾಕುದು ನೀರು ಯಾರಿಗೆ? ಬೇರು ಯಾರು? ಕೃಷ್ಣ. ಕೃಷ್ಣನ ಎಲ್ಲಿ ಹುಡುಕ್ಬೇಕಾಗಿಲ್ಲ, ಅರ್ಚ ಮೂರ್ತಿಯಾಗಿ ನಮ್ಮ ಎದುರೇ ಇದ್ದಾರೆ ಭಗವಂತ. ಹರೇ ಕೃಷ್ಣ ಮಹಾಮಂತ್ರವಾಗಿ ನಮ್ಮ ಎದುರೇ ಇದ್ದಾರೆ ಭಗವಂತ. ವೈಷ್ಣವರಾಗಿ ನಮ್ಮ ಎದುರೇ ಇದ್ದಾರೆ ಭಗವಂತ. ವೈಷ್ಣವರ ಮುಖಾಂತರ, ಅದೇ ರೀತಿಯಲ್ಲಿ ಗುರುಗಳ ಮುಖಾಂತರ ಭಗವಂತ ಇಲ್ಲೇ ಇದ್ದಾರೆ. ಎಲ್ಲೆಲ್ಲಿ ನೋಡಿದರೂ ಭಗವಂತನೇ ಇದ್ದ.
ಬೇರೆ ಏನು ಹುಡುಕುವ ಅಗತ್ಯವಿಲ್ಲ. ಎಲ್ಲ ಕಡೆ ಹೊಯ್ಯುವುದೇ ಕೆಲಸ ನೀರು. ಅಂದ್ರೆ ಸೇವೆ ಮಾಡುವುದೇ ಕೆಲಸ. ನೀರು ಎರಿಯುವುದಂದ್ರೆ ಏನು? ನೀರು ಎರಿಯುವುದಂದ್ರೆ ಸುಮ್ಮನೆ ಇರುವುದಾ? ಇಲ್ಲ, ನೀರು ಎರುವುದು ಅಂತ ಹೇಳಿದ್ರೆ ಸೇವೆ. ಸೇವೆ ಮಾಡುವುದೇ ಕೆಲಸ. ಸುಮ್ಮನೆ ಹುಡುಕಿ ಏನು ಪ್ರಯೋಜನ ಇಲ್ಲ. ಸೇವೆ ಮಾಡಿದ್ರೆ ಅದು ತನ್ನಿಂದ ತಾನೇ ತೋರಿಸ್ತದೆ, ಇಲ್ಲೇ ಇದ್ದೇನಪ್ಪ ನಾನು, ನನಗೆ ಹಾಕು ನೀರು ಅಂತ ಹೇಳಿ. ಯಾಕಂದ್ರೆ ನೀರಿಲ್ಲದೆ ಹಾತೊರಿತಾ ಇದೆ. ಭಗವಂತ ಭಕ್ತರ ಪ್ರೇಮಕ್ಕೆ ಹಾತೊರಿತಾ ಇರ್ತಾನಂತೆ ಭಗವಂತ. ಆದ ಕಾರಣ ನಾವು ಯಾವಾಗ ಪ್ರೇಮ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಭಗವಂತನೇ ಬಾ 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 ನಾನು ಇಲ್ಲೇ ಇದ್ದೇನೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಜಾಸ್ತಿ ಜಾಸ್ತಿ ಸೇವೆ ಸಿಗ್ಲಿಕ್ಕೆ ಶುರು ಆಗ್ತದೆ. ಆಗ ಯಾವಾಗ ಗೊತ್ತಾಗ್ತದೆ ಭಗವಂತನ ಪ್ರೇಮ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಜಾಸ್ತಿ ಜಾಸ್ತಿ ಸೇವೆ ಸಿಗುವಾಗ ಭಗವಂತನ ಪ್ರೇಮ ಶುರುವಾಯ್ತು ಅಂತ ಹೇಳಿ. ಎಲ್ಲ ಕಡೆ ಬುಡ ಕಾಣ್ತಾ ಉಂಟು, ಎಲ್ಲ ಕಡೆ ಒಣಗಿದ ಮರ ಕಾಣ್ತಾ ಉಂಟು, ನೀರು ಹಾಕ್ತಾ ಹೋಗ್ತಾ ಇರ್ತೇವೆ. ಉದಾಹರಣೆ, ಭಗವಂತ ಒಣಗಿದ್ದು ಯಾವ್ದ್ರಲ್ಲಿ? ಭಗವಂತ ಒಣಗಿದ್ದು ಅವನ ಆತ್ಮಾರಾಮ ಆದ್ರೂ ಕೂಡ ಭಗವಂತ ತನ್ನ ಭಕ್ತ ವಾತ್ಸಲ್ಯತೆಯಿಂದ ಭಗವಂತ ಯಾವತ್ತು ಕಾಯ್ತಾ ಇರ್ತಾನೆ. ನನ್ನ ಭಗವಂತ ಯಾವತ್ತು ಕಾಯ್ತಿರ್ತಾನೆ, ಭಕ್ತ ಬರಲಿ ನನ್ನ ಕಡೆ ಅಂತ ಹೇಳಿ. ಆ ದೃಷ್ಟಿಕೋನದಲ್ಲಿ ಒಣಗಿದ್ದಾನೆ ವಿನಃ ನಿಜವಾಗಿ ಭಗವಂತ ಒಣಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಂಖ್ಯದ ಸಿದ್ಧಾಂತದ ನಿಜವಾದ ವಿದ್ಯಾರ್ಥಿಯು ಐಹಿಕ ಜಗತ್ತಿನ ಬೇರಾದ, ಡಿವೈಡ್ ಆದ್ದಲ್ಲ, ಬೇರು ರೂಟ್, ಬೇರಾದ ವಿಷ್ಣುವನ್ನು ಕಾಣುತ್ತಾನೆ. ಅನಂತರ ಸಂಪೂರ್ಣ ಜ್ಞಾನದಲ್ಲಿ ಭಗವಂತನ ಸೇವೆಗೆ ಮುಡಿಪಾಗುತ್ತಾನೆ. ಫಸ್ಟ್ ಫೈಂಡ್ ಔಟ್ ಮಾಡ್ತಾನೆ, ಆಮೇಲೆ ಸೇವೆ. ಇಲ್ಲಿ ನಮಗೆ ನೇರ ಸೇವೆ ಸಿಕ್ಕಿದೆ. ಫೈಂಡ್ ಔಟ್ ಮಾಡ್ಲಿಕ್ಕಿಲ್ಲ, ಎಲ್ಲ ಭಗವಂತನೇ ಬಂದು ನಾನು ಎಲ್ಲಿದ್ದೇನೆ ನನ್ನ ಸೇವೆ ಮಾಡು ಅಂತ ಹೇಳಿ ಭಕ್ತನ ಮುಖಾಂತರ ನಮಗೆ ಬೇರೆ ಬೇರೆ ರೀತಿಯ ಸೇವೆ ಸಿಗ್ತಾ ಇದೆ. ಇದು ನಮಗೆ ನಿಜವಾದ ನೈಜವಾದ ಒಂದು ಯೋಗ. ಯಾವುದು? ಭಕ್ತಿ ಯೋಗ, ನೈಜವಾದ ಯೋಗ. ಆದುದರಿಂದ ಇವೆರಡರ ಸಾರದಲ್ಲಿಯೂ ವ್ಯತ್ಯಾಸ ಇಲ್ಲ, ಎಸೆನ್ಸ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಸೇವೆ ಕೊನೆಗೆ ಯಾರ್ದು ಮಾಡುದು? ಭಗವಂತಂದು, ಅದು ಎಸೆನ್ಸ್. ಏಕೆಂದರೆ ಎರಡರ ಗುರಿಯು ವಿಷ್ಣುವೇ. ಕಟ್ಟ ಕಡೆಯ ಗುರಿಯನ್ನು ತಿಳಿಯದವರು ಸಾಂಖ್ಯ ಮತ್ತು ಕರ್ಮಯೋಗಗಳ ಉದ್ದೇಶಗಳು ಒಂದೇ ಅಲ್ಲವೇ ಅಲ್ಲ ಎನ್ನುತ್ತಾರೆ. ಕಟ್ಟ ಕಡೆಯ ಗುರಿಯನ್ನು ತಿಳಿಯದವರು ಸಾಂಖ್ಯ ಮತ್ತು ಕರ್ಮಯೋಗಗಳ ಉದ್ದೇಶಗಳು ಒಂದೇ ಅಲ್ಲ ಎನ್ನುತ್ತಾರೆ. ಅರ್ಥ ಆಯ್ತು? ಇದು ಸುಲಭ. ಪ್ರೊಸೆಸ್ ಭಿನ್ನ ಆಗಿದೆ, ಆದರೆ ಎಸೆನ್ಸ್ ಒಂದೇ, ಎಂಡ್ ರಿಸಲ್ಟ್ ಒಂದೇ. ಆದರೆ ವಿದ್ವಾಂಸನು ಈ ಭಿನ್ನ ಪ್ರಕ್ರಿಯೆಗಳ ಗುರಿಯು ಒಂದೇ ಎಂಬುದನ್ನು ತಿಳಿದಿರುತ್ತಾನೆ. ಯಾರು ತಿಳಿದಿರ್ತಾನೆ? ನಿಜವಾದ ವಿದ್ವಾಂಸನು. ಇದು ಪ್ರಕ್ರಿಯೆಗಳು ಭಿನ್ನವಾಗಿದ್ರು, ಪ್ರೊಸೆಸ್ ಡಿಫರೆನ್ಸ್ ಇದ್ರು ಕೂಡ, ಆದರೆ ಅದರ ಏಮ್ ಒಂದೇ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯೈ ಚ ಯೋಗಂ ಚ ಯ ಪಶ್ಯತಿ ಸ ಪಶ್ಯತಿ. ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡೆಯಬಹುದೋ ಅದೇ ಸ್ಥಾನವನ್ನು ಭಕ್ತಿ ಸೇವೆಯಿಂದ ಪಡೆಯಬಹುದು ಎಂದು ತಿಳಿದುಕೊಂಡು ಸಾಂಖ್ಯವು ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿವೆ ಎನ್ನುವುದನ್ನು ಕಂಡುಕೊಳ್ಳುವವನು ವಿಷಯಗಳನ್ನು ಯಥಾವತ್ತಾಗಿ ಕಾಣುತ್ತಾನೆ. ಅದು ಹಿಂದಿನ ಶ್ಲೋಕದ ಮುಂದುವರಿದ ಭಾಗ. ಇದು ಅಷ್ಟೇ, ಎರಡರಲ್ಲೂ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಭಾವಾರ್ಥ: ತತ್ವಶಾಸ್ತ್ರದ ಸಂಶೋಧನೆಯ ನಿಜವಾದ ಉದ್ದೇಶವು ಬದುಕಿನ ಅಂತಿಮ ಗುರಿಯನ್ನು ಕಂಡುಕೊಳ್ಳುವುದು. ಒಂದು ಆರೋಹಣ, ಒಂದು ಅವರೋಹಣ ಅಲ್ವಾ? ಆರೋಹಣ ಯಾವುದು? ಆರೋಹಣ ಯಾವುದು? ಅವರೋಹಣ ಯಾವುದು? ಆರೋಹಣ ಅಂದ್ರೇನು? ಇಂಗ್ಲಿಷ್ ಅಲ್ಲಿ ಅಸೆಂಡಿಂಗ್. ಅವರೋಹಣ ಅಂದ್ರೇನು? ಡಿಸೆಂಡಿಂಗ್. ಕರೆಕ್ಟ್ ಅಲ್ಲ? ಅರ್ಚನಾ ಮಾತಾಜಿ, ಕರೆಕ್ಟಾ? ಆರೋಹಣ ಅವರೋಹಣ ಕರೆಕ್ಟ್ ಪ್ರಭು. ಥ್ಯಾಂಕ್ ಯು ಮಾತಾಜಿ. ಆರೋಹಣ ಯಾವುದು? ಆರೋಹಣ ಪ್ರೊಸೆಸ್ ಯಾವುದು? ಅವರೋಹಣ ಪ್ರೊಸೆಸ್ ಯಾವುದು? ಮಾತಾಜಿ ಹೇಳ್ತೀರಾ? ಅದಕ್ಕೆ ಖಂಡಿತ ಹೇಳಿ ಮಾತಾಜಿ. ನಿಮ್ಗೆ ಹೇಳ್ಬೇಡಿ ಅಂತ ಹೇಳಿ ನನ್ನ ಹೃದಯದಲ್ಲಿ ಚುಚ್ಚಿದಾಗೆ ಆಗ್ತಾ ಉಂಟೀಗ. ಮಾತಾಜಿ. ಈಗ ಆರೋಹಣ ಪದ್ಧತಿ ನಾನು ಹೇಳ್ತೇನೆ ಪ್ರಭು. ರೂಮಿಗೆ ಹೋಗಿ ಇಲ್ಲಿ ಮಾತಾಡ್. ಓಕೆ, ನೀವು ಅಡಚಣೆಯಲ್ಲಿದ್ದೀರಿ, ಏನೇ ಆಗಿಲ್ಲ, ನಾನು ಹೇಳಲಿಕ್ಕೆ ಶುರು ಮಾಡ್ತೀನಿ. ಮಾತಾಜಿ ಮುಂದುವರಿಸಿ ನೀವು. ಆರೋಹಣ ಅಂದ್ರೆ ಸಾಂಖ್ಯ ಯೋಗ. ಹುಡುಕುದು ಬೇರೆ ಎಲ್ಲಿ ಅಂತ ಹುಡುಕುದು. ಬೇರು ರೂಟ್ ಎಲ್ಲಿ? ನಮ್ಗೆಲ್ಲದಕ್ಕೂ ರೂಟ್ ಯಾವುದು? ಭಗವಂತ. ಅದೆಲ್ಲಿ ಅಂತ ಹುಡುಕಿ ಕಂಡು ಹಿಡಿಯುವಂಥದ್ದು ಆರೋಹಣ. ನನ್ನಷ್ಟಕ್ಕೆ ಹುಡುಕುದಲ್ವಾ?
ನನ್ನಷ್ಟಕ್ಕೆ ಟ್ರೈ ಮಾಡೋದು, ರಿಸರ್ಚ್ ಮಾಡೋದು. ಅವರೋಹಣ ಅಂತ ಹೇಳಿದ್ರೆ ಬಂದಿದೆ, ಗುರುಮುಖೇನ ಶಾಸ್ತ್ರ ಮುಖೇನ ನಮಗೆ ಸಿಕ್ಕಿದೆ, ಇಳಿದು ಬಂದಿದೆ. ಭಗವಂತ ಹೇಗೆ ಧಾಮರಿಂದ ಇಳಿದು ಬಂದಿದ್ದಾನೆ ಹಾಗೆ ಈ ಶಾಸ್ತ್ರ ಎಲ್ಲ ಭಗವಂತನ ಮುಖಾಂತರ, ಭಕ್ತರ ಮುಖಾಂತರ ನಮಗೆ ದೊರಕಿದೆ. ಅದು ಅವರೋಹಣ, ಕೆಳಗೆ ಬಂದು ಸಿಕ್ಕಿದೆ ನಮಗೆ, ಅದನ್ನ ಫಾಲೋ ಮಾಡುವಂಥದ್ದು. ಅದ ಕಾರಣ ಎರಡು ಪ್ರಕ್ರಿಯೆಗಳು ವಿಭಿನ್ನ, ಆದರೆ ಅದರ ಎಂಡ್ ರಿಸಲ್ಟ್ ಯಾವುದು? ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಸೇವೆ. ಸಾಂಖ್ಯ ಸಿದ್ಧಾಂತದ ಸಂಶೋಧನೆಯ ಫಲವಾಗಿ ಜೀವಿಯು ಐಹಿಕ ಜಗತ್ತಿನ ವಿಭಿನ್ನ ಅಂಶವಲ್ಲ, ಆದರೆ ಪೂರ್ಣ ಪರಮ ಚೇತನದ ಭಾಗ ಎನ್ನುವ ನಿರ್ಣಯಕ್ಕೆ ಬರುತ್ತಾನೆ. ಅಂದ್ರೆ ನಾವು ಐಹಿಕ ಜಗತ್ತಿಗೆ ಸೇರಿದವರಲ್ಲ ಅಂತ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಐಹಿಕ ಜಗತ್ತು ಯಾವುದು? ಈ ಜಡವಾದ ಜಗತ್ತು, ಈ ಜಡವಾದ ಶರೀರ, ಇದರ ಒಳಗೆ ಚೇತನ ಇದೆ. ಆ ಚೇತನ ಎಲ್ಲಿಗೆ ಸಂಬಂಧ ಇರುವಂತದ್ದು? ಯಾವುದೋ ಒಂದು ಚೇತನಕ್ಕೆ ಸಂಬಂಧ, ಈ ಜಡಕ್ಕೆ ಸಂಬಂಧ ಅಲ್ಲ ಅಂತ ಹೇಳಿ ಈ ಸಾಂಖ್ಯದ ಮುಖಾಂತರ ನಮಗೆ ಅರ್ಥ ಆಗ್ತದೆ. ಆದ್ದರಿಂದ ಆತ್ಮಕ್ಕೂ ಐಹಿಕ ಜಗತ್ತಿಗೂ ಸಂಬಂಧವಿಲ್ಲ. ಆತ್ಮನ ಕ್ರಿಯೆಗಳು ಪರಮಚೇತನದೊಂದಿಗೆ ಯಾವುದಾದರೂ ಸಂಬಂಧ ಹೊಂದಿರಬೇಕು. ಆತ್ಮನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದಾಗ ಅವನು ವಾಸ್ತವವಾಗಿ ತನ್ನ ನಿಜ ಸ್ವರೂಪದಲ್ಲಿರುತ್ತಾನೆ. ಆತ್ಮನು ಅಂದ್ರೆ ಈ ದೇಹದಲ್ಲಿರುವ ಆತ್ಮನು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಾನೆ, ಹಲ್ಲು ಉಜ್ಜುವಾಗ ಈ ಶುದ್ಧ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೋಸ್ಕರ ಇದನ್ನು ಮಾಡ್ತಿದ್ದೇನೆ, ಹಲ್ಲು ಉಜ್ಜುತ್ತಾ ಇದ್ದೇನೆ. ಇಲ್ಲದ್ರೆ ಭಗವಂತ ನನ್ನ ಹತ್ತಿರ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ನಾನು ಶುದ್ಧ ಇಲ್ಲ ನಾನು ಅಂತ ಹೇಳಿ ಶುದ್ಧ ಮಾಡ್ತೇನೆ. ಆದ ಕಾರಣ ಈ ಭಗವಂತನಿಗೆ ಕೂಡ ನಾನು ಬ್ರಷ್ ಮಾಡಿದ ಹಾಗೆ, ನಾನು ಹೇಗೆ ಬ್ರಷ್ ಮಾಡ್ತೇನೆ ಅದೇ ರೀತಿಯಲ್ಲಿ ಭಗವಂತನಿಗೆ ಕೂಡ ಬೆಳಿಗ್ಗೆ ಎಬ್ಬಿಸಿ ಭಗವಂತನಿಗೆ ಕೂಡ ನೀರು ಕೊಟ್ಟು ಹಲ್ಲು ಉಜ್ಜಲಿಕ್ಕೆ ಏನು ಕೊಡ್ತೇವೆ? ಹಲ್ಲು ಉಜ್ಜಲಿಕ್ಕೆ ಕೂಡ ದಂತ ಲೇಖನ ಕೊಡ್ತೇವೆ ಭಗವಂತನಿಗೆ. ಯಾರು ಅರ್ಚ ವಿಗ್ರಹದ ಸೇವೆ ಮಾಡ್ತಾರೆ ಅವರಿಗೆ ಗೊತ್ತುಂಟು ಹೇಗೆ ಭಗವಂತನಿಗೆ ಕೂಡ ನಮಗೆ ಏನೆಲ್ಲ ಮಾಡ್ತೇವೆ ಅದೆಲ್ಲ ಭಗವಂತನಿಗೆ ಮಾಡ್ತೇವೆ. ಸಂಬಂಧ ಹೊಂದಿರಬೇಕು. ಆತ್ಮನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದಾಗ ಅವನು ವಾಸ್ತವವಾಗಿ ತನ್ನ ನಿಜ ಸ್ವರೂಪದಲ್ಲಿರುತ್ತಾನೆ. ಮೊದಲನೆಯ ಪ್ರಕ್ರಿಯೆಯಾದ ಸಾಂಖ್ಯದಲ್ಲಿ ಮನುಷ್ಯನು ಜಡ ವಸ್ತುವಿಂದ ಬೇರೆಯಾಗಬೇಕು. ಭಕ್ತಿಯೋಗದ ಪ್ರಕ್ರಿಯೆಯಲ್ಲಿ ಅವನು ಕೃಷ್ಣ ಪ್ರಜ್ಞೆಯ ಕಾರ್ಯದಲ್ಲಿ ಆಸಕ್ತನಾಗಬೇಕು. ಅಂದ್ರೆ ಜಡ ವಸ್ತುವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬೇಕು. ಈ ಚೇತನಾ ಸ್ವರೂಪಿಯಾದ ನಾವೆಲ್ಲವೂ ಈ ದೇಹ ಜಡ ಸ್ವರೂಪವನ್ನ ಭಗವಂತನ ಸೇವೆಯಲ್ಲಿ, ಅದೇ ರೀತಿಯಲ್ಲಿ ಜಡವಾದ ವಸ್ತುಗಳನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಎಂತ ಅದ್ಭುತ ವೈರಾಗ್ಯಂ ಇದಕ್ಕೆ ಹೇಳುದು. ಇದು ನಿಜವಾದ ವೈರಾಗ್ಯ. ಅದಕ್ಕೇನೋ ಯಾವ ರೀತಿಯ ವೈರಾಗ್ಯ ಇದು? ಇದು ನಿಜವಾದ ಉತ್ಕೃಷ್ಟವಾದ ವೈರಾಗ್ಯ. ಎಲ್ಲವನ್ನ ಭಗವಂತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಯುಕ್ತವಾದಂತಹ ನಿಜವಾದ, ಯುಕ್ತ ಅಂತಂದ್ರೆ ಯೋಗ್ಯವಾದಂತಹ ವೈರಾಗ್ಯ ಇದು. ಅಯೋಗ್ಯವಾದ ವೈರಾಗ್ಯ ಅಲ್ಲ, ಅದು ಯೋಗ್ಯವಾದ ವೈರಾಗ್ಯ. ಯಾಕೆ ಯೋಗ್ಯ ಅಂತ ಹೇಳಿದ್ರೆ ನೇರವಾಗಿ ಎಲ್ಲವನ್ನ ಭಗವಂತನಿಂದ ಬಂದದ್ದು ಭಗವಂತನಿಗೆ ಕೊಡುವಂಥದ್ದು ನಿಜವಾದ ವೈರಾಗ್ಯ. ಒಂದು ಪ್ರಕ್ರಿಯೆಯಲ್ಲಿ ನಿರಾಸಕ್ತಿಯು, ಇನ್ನೊಂದು ಪ್ರಕ್ರಿಯೆಯಲ್ಲಿ ಆಸಕ್ತಿಯು ಅಗತ್ಯವಾಗಿರುವಂತೆ ಮೇಲ್ನೋಟಕ್ಕೆ ತೋರಿದರೂ ವಾಸ್ತವವಾಗಿ ಎರಡು ಪ್ರಕ್ರಿಯೆಗಳು ಒಂದೇ. ನೋಡುವಾಗ ಈ ಸಾಂಖ್ಯ ಪ್ರಕ್ರಿಯೆಯಲ್ಲಿ ನಿರಾಸಕ್ತಿ ಕಾಣ್ತಾ ಉಂಟು. ಯಾವುದರ ಜೊತೆ? ಭೌತಿಕ ವಸ್ತುವಿನ ಜೊತೆ. ಭಕ್ತಿ ಪ್ರಕ್ರಿಯೆಯಲ್ಲಿ ಆಸಕ್ತಿ ಕಾಣ್ತಾ ಉಂಟು. ಆದ್ರೆ ಇಲ್ಲಿ ಭಕ್ತಿ ಪ್ರಕ್ರಿಯೆಯಲ್ಲಿ ಆಸಕ್ತಿ ಏನಿಲ್ಲ. ಎಲ್ಲರಿಗೂ ಗೊತ್ತು, ಭಕ್ತರಿಗೂ ಗೊತ್ತು, ಇದೆಲ್ಲ ಭಗವಂತನ ಸೃಷ್ಟಿ, ಇದು ಭಗವಂತನಿಗೋಸ್ಕರ. ನಾನು ಯಾಕೆ ಭಗವಂತನಿಗೆ ಕೊಡದೆ ಅದನ್ನ ವಿಮುಖನಾಗಬೇಕು? ನಾನು ಅದಕ್ಕೆ ಯಾಕೆ ನಾನು ನಿರಾಸಕ್ತಿ ಭರಿಸಬೇಕು? ಅದರಲ್ಲಿ ಆಸಕ್ತಿ ಭಗವಂತನಿಗೋಸ್ಕರ ಅಂತ ಹೇಳಿ ಭಕ್ತನು ಅರ್ಥ ಮಾಡ್ಕೊಳ್ತಾನೆ. ಜಡ ವಸ್ತುವಿನಲ್ಲಿ ನಿರಾಸಕ್ತಿ ಮತ್ತು ಕೃಷ್ಣನಲ್ಲಿ ಆಸಕ್ತಿ ಎರಡೂ ಒಂದೇ. ಯಾವಾಗ ನಾವು ಜಡವಸ್ತುವನ್ನ ಕೃಷ್ಣನ ಸೇವೆಗೆ ಉಪಯೋಗಿಸ್ತೇವೆ ಅದರ ಅರ್ಥ ಜಡವಸ್ತುವಿನಲ್ಲಿ ನಿರಾಸಕ್ತಿಯಾಗಿದೆ ಅಂತ ಹೇಳಿ. ಇದನ್ನು ಕಾಣಬಲ್ಲ ವ್ಯಕ್ತಿ ವಿಷಯವನ್ನು ಯಥಾವತ್ತಾಗಿ ಕಾಣುತ್ತಾನೆ, ಆಸ್ ಇಟ್ ಈಸ್. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಭಗವದ್ಗೀತೆಯನ್ನ ಆಸ್ ಇಟ್ ಈಸ್ ಅಂತ ಹೇಳಿದ್ದಾರೆ. ಯಾವುದು? ಯಥಾವತ್ತಾದ ಭಗವದ್ಗೀತೆ. ಇದು ಹೇಗೆ ಭಗವಂತ ತನ್ನನ್ನು ತಾನು ಎಲ್ಲರಿಗೂ ವ್ಯಕ್ತಪಡಿಸಿ, ಎಲ್ಲರಿಗೂ ಹೇಗೆ ತನ್ನನ್ನು ತಾನು ವ್ಯಕ್ತಪಡಿಸಬೇಕು ಭಗವಂತ ಅಂತ ಅಂದ್ಕೊಂಡಿದ್ದಾನೆ, ಅದನ್ನ ಶ್ರೀಲ ಪ್ರಭುಪಾದರು ಹಾಗೇ ಬರೆದು ನಮಗೆ ಕೊಟ್ಟಿದ್ದಾರೆ. ಪೂರ್ವ ಆಚಾರ್ಯರನ್ನ ಫಾಲೋ ಮಾಡ್ತಾ ಅದೇ ರೀತಿಯಲ್ಲಿ ನಮಗೆ ಹೇಗೆ ಅರ್ಥ ಆಗ್ಬೇಕು, ಅದು ನಮಗೆ ಹೇಗೆ ಸಿಗ್ಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ಸಿಕ್ಕಿದೆ. ನಾವೆಲ್ಲರೂ ಆ ರೀತಿಯಲ್ಲಿ ಧನ್ಯರು. ಆದರೆ ನಿಜವಾಗಿ ಧನ್ಯತೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಅಂತಹ ಶ್ರೀಲ ಪ್ರಭುಪಾದರ ಸೇವೆಯನ್ನ ನಾವು ಜೀವನದಲ್ಲಿ ಆದಷ್ಟು ಜಾಸ್ತಿ ಮಾಡ್ತಾ ಹೋಗುದು, ಆಗ ನಾವು ನಿಜವಾಗಿ ಧನ್ಯರಾಗ್ತೇವೆ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನೊಂದು 5 ನಿಮಿಷ ಪ್ರಶ್ನೋತ್ತರ ಮಾಡೋಣ. ದಂಡವತ್ ಪ್ರಣಾಮಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಲ ಪ್ರಭುಪಾದ ಕಿ ಜೈ.